आप फायदा उठा सकते हैं हमारे 23 ऑनलाइन चर्चेस का, जो कि भारत की सारी प्रमुख भाषाओं में उपलब्ध हैं। और इसके अलावा हमारे पास 3 विशेष चर्च हैं। एक टीनेजर्स के लिए जिसका नाम है तूफानी योग यानी 3, बच्चों के लिए हमारे पास ऑनलाइन चर्च है, और गूंगे और बहरों के लिए भी हमारे पास चर्च है, साइन लैंग्वेज का चर्च। उसके अलावा आप हमारे ऑनलाइन चर्चेस को देख सकते हैं उड़िया में, तेलुगु में, तमिल में, गुजराती में, कन्नड़ा में, तुलु में, इंग्लिश में, हिंदी में, छत्तीसगढ़ी में, राठौरी बरेली में, आसामीज में, मराठी में, पंजाबी में, नेपाली में, कोंकणी, मलयालम, सिंधी, भोजपुरी, बंगाली और मालवानी में। इनका फायदा उठाइए और पूरे भारत में लोगों को सुसमाचार सुनाइए। गॉड ब्लेस यू। ವಾವ್! ಇವತ್ತು ನಿಮ್ಮೆಲ್ಲರಿಗೆ ಕನ್ನಡ ಆನ್ಲೈನ್ಲಿ ಯೇಸುವಿನ ನಾಮದಲ್ಲಿ ನಿಮಗೆ ಸ್ತೋತ್ರ ಮಾಡ್ತೇನೆ ನನ್ನ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಹೊಸ ವರ್ಷದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಸಹೋದರರು ಆತ್ಮೀಯ ಬುದ್ಧಿಯಲ್ಲಿ ಮನಸ್ಸಿಟ್ಟು ನಡೀತಾ ಇದ್ದಾರೆ. ನಮ್ಮ ಪ್ರಿಯರೇ, ದೇವರ ವಚನದ ಪ್ರಕಾಶದಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನ ಪ್ರಿಯರೇ, ಹಲ್ಲೆಲೂಯಾ. ನಮ್ಮ ಪ್ರಿಯರೇ, ದೇವರು ನಮ್ಮನ್ನು ಜಯವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪ್ರಿಯರೇ, ಅವರು ಈ ವಿಶ್ವದ ಎಲ್ಲ ಕೇಡುಗಳನ್ನು ನೋಡದಂತೆ ದೇವರ ವಚನವನ್ನು ನೋಡಿ ಅವರು ನಡೀತಾ ಇದ್ದಾರೆ. ನಮ್ಮ ಪ್ರಿಯರೇ, ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮ ಪ್ರಿಯರೇ, ಅವರು ಎಲ್ಲರೂ ದೇವರ ವಚನದಲ್ಲಿ ಗಟ್ಟಿಯಾಗಿ ಹಿಡಿದು ತನ್ನ ಹೃದಯದಲ್ಲಿ ಧೈರ್ಯವನ್ನು, ದೇವರ ವಚನವನ್ನು ಅವರು ಹಿಡಿದುಕೊಳ್ಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಮತ್ತು ದೇವರದ ಬುದ್ಧಿಯಲ್ಲಿಯೇ, ದೇವರ ಉದ್ದೇಶದಲ್ಲಿಯೇ ಅವರು ಕೆಲಸವನ್ನು ಮಾಡುತ್ತಾ ಇದ್ದಾರೆ. ನಮ್ಮ ಪ್ರಿಯರೇ, ಹಲ್ಲೆಲೂಯಾ. ಮತ್ತು ನಾವು ಪ್ರಾರ್ಥನೆ ಮಾಡ ಮೊದಲು ದೇವರ ವಚನವನ್ನು ನಾವು ನೋಡೋಣ ಪ್ರಿಯರೇ. ಕೊಲೊಸ್ಸೆ ಬರೆದ ಪುಸ್ತಕ 3ನೇ ಅಧ್ಯಾಯ 1 ಮತ್ತು 2. ಹಲ್ಲೆಲೂಯಾ. ಹಾಗಾದರೆ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರಾಗಿದ್ದರೆ ಮೇಲಿರುವವುಗಳನ್ನೇ ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ
ಕುಳಿತುಕೊಂಡಿದ್ದಾನೆ. ಹಲ್ಲೆಲೂಯ. 2ನೇ ವಚನ ನಮ್ಮ ಪ್ರಿಯರೇ, ಮೇಲಿರುವಂತಹಗಳ ಮೇಲೆ ನಿಮ್ಮ ಮನಸ್ಸಿಡಿರಿ, ಭೂ ಸಂಬಂಧಗಳ ಮೇಲೆ ಇಡಬೇಡಿರಿ. ಹಲ್ಲೆಲೂಯ. ಇನ್ನೊಂದು ವಚನ ನೋಡೋಣ ಅದೇ ವಿಷಯದಲ್ಲಿ. ರೋಮ ಬರೆದ ಪುಸ್ತಕ 8ನೇ ಅಧ್ಯಾಯ 6ನೇ ವಚನ ನಾವು ನೋಡೋಣ ನಮ್ಮ ಪ್ರಿಯರೇ. ಶರೀರ ನಕುಸಾರದ ಮನಸ್ಸು ಮರಣ, ಆತ್ಮಿಕವಾದ ಮನಸ್ಸು ಜೀವವು ಮತ್ತೆ ಸಮಾಧಾನವೂ ಆಗಿದೆ. ಹಲ್ಲೆಲೂಯ. ನಮ್ಮ ಪ್ರಿಯರೇ, ದೇವರ ವಚನ ಹೇಳುತ್ತದೆ, ಶರೀರದಲ್ಲಿ ಇಟ್ಟಿರುವ ಮನಸ್ಸು ಅದು ಮೃತ್ಯುವಲ್ಲಿ ಹೋಗುತ್ತದೆ ನಮ್ಮ ಪ್ರಿಯರೇ. ಆದರೆ ಯಾವಾಗ ನಾವು ಆತ್ಮೀಯ ಬುದ್ಧಿಯಲ್ಲಿ ಆತ್ಮದಿಂದ ಮನಸ್ಸಿಟ್ಟು ನಾವು ಹೋಗುತ್ತಾ ಇದ್ದರೆ ನಮ್ಮ ಪ್ರಿಯರೇ, ನಾವು ಜೀವಂತವಾಗಿ ಇರ್ತೇವೆ ನಮ್ಮ ಪ್ರಿಯರೇ. ಹಲ್ಲೆಲೂಯ. ಯಾವಾಗಲೂ ನಮ್ಮ ಶರೀರದ ಮಾತ ಕೇಳದಂತೆ ನಾವು ಆತ್ಮದ ಸ್ವರವನ್ನು ಕೇಳಿ ನಾವು ಸರಿಯಾಗಿ ನಮ್ಮ ಜೀವನವನ್ನು ನಾವು ಮಾಡಿಕೊಳ್ಳಬೇಕು ನಮ್ಮ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ಓ ಪ್ರಾಕಾಸಿಕ್ಕಿದೀಗ ಬಾಕಾರಮಾಂತ್ರಿಕೇಷ್ಟಿಕಿ ದ್ರವಾಂಧ್ರಕೋ ರಗಬ ಸೆಖೇಂದಿಲಿಗ ಬಲಕೋ ರಗಬಲವ ರೋಂದೆರಿಗ ಮಮ ಸಂತೆರಿಗಲಗಬ ಸಕೇರಿಗಲ ಬಲವ ರೋಂದೆಗಮ ಸೆಂದೆರಿಗ ಸಕೆರಿಗ ನನ ಬಂದುರುಲೊಲೊಬು ರಿಯನಗಮ ಸಕೇರಿಗಲ ಬಸ್ಸಿರಿ ನನ ಬಂದ್ರು ರಿಮಲ ಕೋದಿರಿಗಬ ರಗಬೋ ಶಮಮ ಮಂದಿರಿ ಗಂಧಲ ಗಬಲ ಕಾಂತಬ ರೊಗಬೋ ಶಕಿರಿಗನ ಮಂದಿರಿ ಗಂಧಲಬ ರೊಗದೋ ದಿನಿ ಮಮ ಮಂದೆ ದಿಗಬ ಸೆಕೆ ದಿರಿಗಬ ಲಗಸೆ ದಿರಿಗದಲಗಮಯ ಮಕೇರಿಗಬ ಲೋರಿನಿಗಮ ಅಂದೆರಿ ಗಂಧೆರಿ ಗಂಧಲಗಬ ರೊಗೋ ದಿರಿ ಬಬ ಮಮ ಮಮ ಮಂದೆ ರಿಗಬ ಸೆಕೆ ದಿರಿಗಲಗಬಲ ಕೋದಿರಿ ಬಮ ಲೋ ಪ್ರಭುಂದೆಲಿ ದಿರಿಗಬಲ ಕಾಂತರ ಮಂದೊರಬು ರಿಗಬ ಸೆಕೆ ದಿರಿಗಲಗಬಲಬ ರಿಯಂದೆರಿಗಬ ರಗಬ ಸಖಬ ಬಮ ಮಂದೆ ದಿಯಲಗೋ ಶಬಬ ಮಮ ಮಂದು ಲಿಗಂದಹ ದಿರಿಗದಲಗಬಲ ಕೋರಗಬಯ ರಿಗಬ ಸೆಕೆ ರಿಗನಗಬಲ ಕೋಂತಲಬಯ ರೊಗಬೋ ಸೆಕೆ ದಿ ಮಾತ್ರಿಕೇಂದ್ರ ಬಾಷ್ಟು ಕೋಂದಲಗಬ ಭ್ರಾಂದ್ರಿಗಬ ಸೇರಿಗಬ ತ್ರುಗೋ ಭ್ರಾತ್ರಿಷ್ಟಿಕೇಂದ್ರಬ ದ್ರೀಂದ್ರಾಂಧ್ರಗಾಷ್ಟಕಬ ಆಕ್ಲೇಹಿಷಿಕಿಬ ಮಂತ್ರೋ ಭ್ರಾತ್ರಿಷ್ಟಿಕೇಂದ್ರಕಬಲ ಕೋಬ್ರೋ ಓಂದ್ರೀಂದ್ರಬಾಷ್ಟಕಾಂತ್ರಬ ರಗಬ ಸೆಕೇಂದಲಬ. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಏಸಪ್ಪ ನಿನಗೆ ಸ್ತೋತ್ರ, ಏಸಪ್ಪ ನಿನಗೆ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ. ನೀನು ರಾಜಾದಿರಾಜವಾಗಿದಿ ಸ್ವಾಮಿ, ನೀನು ಪ್ರಭುವಾಗಿದಿ ಸ್ವಾಮಿ, ನೀನು ಒಬ್ಬನೇ ದೇವರವಾಗಿದಿ. ಯೇಸು ನಾಮ ಎಲ್ಲ ನಾಮದಲ್ಲಿ ಶ್ರೇಷ್ಠವಾಗಿದೆ. ಹಲ್ಲೆಲೂಯ. ಓ ರಗಬ ಸೆಕೆ ದಿರಿಗಬಹ ರೀಮ ಆಂತ್ರಿಕೆ ಇಂದಲಗಬಹ ರಿಗಬ ಉಂದೆಲೆಕೆ ಇಂದಲಗಬ. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಸ್ವಾಮಿ. ಆಮೇನ್. ಹಲ್ಲೆಲೂಯ. ನಮ್ಮ ಪ್ರಿಯರೇ, ನಾವು ಇನ್ನೊಂದು ವಿಷಯಕ್ಕೆ ಪ್ರಾರ್ಥನೆ ಮಾಡೋಣ ನಮ್ಮ ಪ್ರಿಯರೇ. ಹಲ್ಲೆಲೂಯ. ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಎಲ್ಲ ಸಹೋದರರು ನಮ್ಮ ಪ್ರಿಯರೇ. ಹಲ್ಲೆಲೂಯ. ಪ್ರೇಸ್ ದಿ ಲಾರ್ಡ್. 2ನೇ ವಿಷಯಕ್ಕೆ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಪ್ರಿಯರೇ. ಹಲ್ಲೆಲೂಯ. ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಎಲ್ಲ ಸಹೋದರರು ಸೈತಾನನ ಕೇಡುಗಳಿಂದ ಅವರು ಎಚ್ಚರವಾಗಿದ್ದು ಸೈತಾನನ ಮೇಲೆ ಜಯವನ್ನು ಅವರು ಉಂಟು ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ನಮ್ಮ ಪ್ರಿಯರೇ, ಅವರು ಈ ವಿಶ್ವದಲ್ಲಿ ಜೀವವುಳ್ಳಲಾಗಿರುವುದು ದೇವರ ವಚನಕ್ಕಾಗಿ ನಮ್ಮ ಪ್ರಿಯರೇ. ಹಲ್ಲೆಲೂಯ. ಎಷ್ಟೋ ಕೂಡ ಈ ವಿಶ್ವದಲ್ಲಿ ಸೈತಾನನು ತನ್ನ ಕೆಟ್ಟ ಕೆಲಸವನ್ನು ಮಾಡುತ್ತಾ ಇದ್ದಾನೆ. ಆದರೆ ನಮ್ಮ ಎಲ್ಲ ಸಹೋದರರು ಸೈತಾನನು ನೋಡಲ್ಲ ಹಾಗೆ ದೇವರ ವಚನ ನಾವು ನೋಡಿ ಅವರು ಹಾದಿಯನ್ನು ನಡೀತಾ ಇದ್ದಾರೆ ನಮ್ಮ ಪ್ರಿಯರೇ. ಹಲ್ಲೆಲೂಯ. ಅದೇ ದೇವರ ವಚನ ನಾವು ನೋಡೋಣ ನಮ್ಮ ಪ್ರಿಯರೇ. ಹಲ್ಲೆಲೂಯ. ಕೀರ್ತನೆ ಬರೆದ ಪುಸ್ತಕ 33ನೇ ಅಧ್ಯಾಯ 5ನೇ ವಚನ ನಾವು ನೋಡೋಣ ಪ್ರಿಯರೇ. ಆತನ ನೀತಿ ನ್ಯಾಯಗಳನ್ನು ಪ್ರೀತಿ ಮಾಡುತ್ತಾನೆ, ಭೂಮಿ ಎಲ್ಲ ಕರ್ತನ ಒಳ್ಳೆತನದಿಂದ ತುಂಬಿದೆ. ಹಲ್ಲೆಲೂಯ. ಪ್ರೇಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ, ದೇವರ ವಚನ ಹೇಳುತ್ತದೆ ನಮ್ಮ ಭೂಮಿ
ದೇವರ ಮಹಿಮೆಯಿಂದ ತುಂಬಿದೆ. ನಮ್ಮ ಪ್ರೇರೆ ನಮ್ಮ ದೇವರು ಎಷ್ಟು ಒಳ್ಳೆ ಆಗಿದ್ದಾನೆ ನಮ್ಮ ದೇವರ ಪ್ರೇ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ರಿಗಬಾಸ ಆಂತ್ರಿಕೇಷ್ಟಕ್ಕೆ ಇಂದಗಬಹ ಅಂದೆಲೆಗೆ ಇದೀಗಬಹ ರೋಗೋ ಲೋಗೋ ಬೊರ್ರೋ ಕೊಂತಿರಿಗಮ ಆಂತ್ರಿಕೇಷ್ಟಕ್ಕೆ ಇಂದಗಬಹ ರಮ ಆಕ್ರೆ ಇಂದ್ರಗಬಾಷ್ಟು ಖೋದಲಗಬ ಆಲಿಗಸ್ತಗಬಾಂತ್ರಿ ಲಾಖಾ ದೇರಿಗಬ ಸಖಾ ದಿರಿ ನಿನಿಗಬಾಂದು ಲೋಕೋರಗಬಯ ರಗಬ ಸೆಕೆರಿಗಮಾಂತ್ರಿಕೇಷ್ಟಕ್ಕೆ ಇಂದ್ರಗಬಾಂದ್ರು ಕೌರಗಬ ಲೀಬ್ರಬಾಂದು ಲೋಕೋರಗಬ ಸೆಕೇಂದ್ರಗಬ ಲಕೋಂತ್ರಗೆ ಮೇಲಿಕೇಂದ್ರಬ ma akragaba sekendikaba kuragaba di mama mande diba kantre keste kendra gabandro kouragabala kantra libandere keindalagaba. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತಾನೆ ಸ್ವಾಮಿ. ಆಮೇನ್. ಹಲ್ಲೆಲೂಯಾ. ನಮ್ಮ ಪ್ರಿಯರೇ, ನಾವು ಮೂರನೇ ವಿಷಯಕ್ಕೆ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಿಯರೇ, ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಸಹೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಎಷ್ಟು ನಮ್ಮ ಗೆಳೆಯರಿದ್ದಾರೆ, ನಮ್ಮ ಮನೆಯ ಪಕ್ಕದಲ್ಲಿ ಶಾಲೆ ಹೋಗುವಾಗ ನಾವು ಕೆಲಸ ಮಾಡುತ್ತದೆ, ಆ ಎಲ್ಲ ಜನರಿಗೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಿಯರೇ, ಅಲ್ಲಲ್ಲಿ ನಮ್ಮ ಎಲ್ಲರೂ ನೆಂಟರು ಅಳಗಬಳದವರು ದೇವರನ್ನು ಅವರ ಜೀವನ ದೇವರನ್ನು ಕೊಡಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಅವರ ಜೀವನ ರಕ್ಷಣೆ ಆಗಬೇಕು. ಹಲ್ಲೆಲೂಯಾ. ಅವರು ಕೂಡ ಸತ್ಯ ದೇವರನ್ನು ತಿಳಿದುಕೊಂಡು ಅವರು ದೇವರ ಮಹಿಮೆಯಲ್ಲಿ ಸೇರಬೇಕು. ಅದು ಆತನ ಚಿತ್ತವಾಗಿದೆ ನಮ್ಮ ಪ್ರಿಯರೇ. ಅದೇ ರೀತಿಯಾಗಿ ದೇವರ ವಚನ ನಾವು ನೋಡೋಣ. 1ನೇ ತಿಮೋಥೆಯ ಬರೆದ ಪುಸ್ತಕ 2ನೇ ಅಧ್ಯಾಯ 4ನೇ ವಚನ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಹಲ್ಲೆಲೂಯಾ. ದೇವರ ಚಿತ್ತವಾಗಿದೆ ನಮ್ಮ ಪ್ರಿಯರೇ. ಎಲ್ಲ ಮನುಷ್ಯರು ದೇವರವನ್ನು ಅವರು ಹಿಡಿದುಕೊಳ್ಳಬೇಕು. ದೇವರ ಸತ್ಯದ ಜ್ಞಾನಕ್ಕೆ ಅವರು ಸೇರಬೇಕು. ಹಲ್ಲೆಲೂಯಾ. ದೇವರ ರಾಜ್ಯದಲ್ಲಿ ಅವರು ಬರಬೇಕಂತ ದೇವರ ಚಿತ್ತವಾಗಿದೆ ನಮ್ಮ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡೋಣ. ರಿಗಬಾ ಸೆಕೆದಿಗಬಾ ಲಖರಗಬಾ ಅಂದಿರಿಕೆಯಿಂದಲಗಬಯ ಲೋಬ್ರಮಾಮ ದಿರಿಗಬಾ ಸಕಲಮ ಆಂತ್ರಿಕೆಷ್ಟಕೆಯಿಂದರಗಬಯ ಲೀಬ್ರಬಲ ಖುರಗಬ ಅಂದಿರಿಕೆಯಿಂದಲಗಬಯ ರಿಗನಗಮನ ಕಂದಿಲಿಗದಲಬಲ ಕುರಿಗದಲ ಮಲಕದಿಯಾನನಮಂದ ದಿಯ ಮಮ ಸಿಕೆದಿಗಬಕ ಆತ್ರಿಕೆಷ್ಟಕೆಂದ್ರಬ ಲೋಬ್ರಬಬ ಮಮ ಮಮ ಅಂತಲ ಕಾಂದಿಲಿಗಬಲ ಕುರಗದರಬ ರೋಬೋಲೋ ಕೋಂದಿರಿಗಬಲ ಕದಿರಿಗಮಲ ಕರಗಂದಿರಿಗಂದಗಂದ ದೀಮ ಆಂತ್ರಿಕೆಷ್ಟಕೆಂದ್ರ ಗಬಾಂತ್ರಿಕೆಷ್ಟಕೆಂದ್ರ ಗಬ ಲೋಬ್ರಕಾಂದ್ರಿಕೆಷ್ಟಕೆಂದ್ರ ಗಬಾಂದ್ರ ಖೋರ ಗಬಾಂತ್ರಿಕೇಂದ್ರ ಗಬಾಷ್ಟುಕೋಂದ್ರಬ ಲೀಬ್ರಹಾದಿರಿಗಬಹ ರಗಬ ಸೆಕೆದಿಗಬಹ ರೀಮ ಆಕ್ರೆ ಏಂದ್ರ ಕಾಷ್ಟಕೆಂದ್ರ ಗಬಾಂತ್ರಿಕೇಂದ್ರ ಗಬಾಷ್ಟುಕೋಂದ್ರಿಕೇಂದ್ರಬ ಲೀಬ್ರ ಆಂತ್ರಿಕೇಂದ್ರ ಗಬಲ ಖೋಂತಲಕಾಂದ್ರಿಕೇಂದ್ರ ಗಬಹ ರೀಮ ಆಕ್ಲೆ ಕೇಂದ್ರ ಗಬಲ ಖೋರ ಗಬ ಸೆಕೆದಿಗಲ ಗಬಹ. ಈಗಂದರ ದೇವರ ಮಹಿಮೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಓ, ನಿನ್ನ ಪ್ರೀತಿ ಎಷ್ಟೋ ಅಪಾರವಾಗಿದೆ ಸ್ವಾಮಿ. ನೀನು ನಮಗೋಸ್ಕರ ಎಷ್ಟು ಪ್ರೀತಿ ಮಾಡಿದೆ. ಹಲ್ಲೆಲೂಯಾ. ನೀವು ದೇವರೇ, ನನ್ನ ಜೀವನವನ್ನು ನನ್ನ ಪರಿವಾರ ಜೀವನಕ್ಕಾಗಿ ನೀವು ನಮಗೆ ರಕ್ಷಣೆ ಕೊಟ್ಟಿದ್ದೀನಿ. ನಮಗೆ ಸ್ತೋತ್ರವಾಗಲಿ ಸ್ವಾಮಿ. ಅದೇ ರೀತಿಯಾಗಿ ನಾನು ನಮ್ಮ ಗೆಳೆಯರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯಾ. ಅವರು ಕೂಡ ಜೀವನ ಬದಲಾವಣೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತೇನೆ ಸ್ವಾಮಿ. ನಿನ್ನ ನಾಮಕ್ಕೆ ಸ್ತೋತ್ರ. ನಿನಗೆ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ಅವರ ಜೀವನಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾನೆ. ಅವರು ಕೂಡ ನಿನ್ನ ರಾಜ್ಯದಲ್ಲಿ ಬರಬೇಕಂತೂ ನಾನು ಪ್ರಾರ್ಥನೆ ಮತ್ತು ಘೋಷಣೆ ಮಾಡ್ತೇನೆ ನಮ್ಮ ಪ್ರಿಯರೇ. ಹಲ್ಲೆಲೂಯಾ. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಂಡನೆ ಸ್ವಾಮಿ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ, ನಮ್ಮ ಈಗ ಪ್ರೇಸ್ ಟೀಮಿಗೆ ನಾವು ಸ್ವಾಗತ ಮಾಡೋಣ. ಆನಂದದಿಂದ ಉಲ್ಲಾಸದಿಂದ ದೇವರ ಸ್ತುತಿ ಆರಾಧನೆ ಮಾಡೋಣ ಪ್ರಿಯರೇ. ಪ್ರಭು ನೀನೇ ನನ್ನ ಎಲ್ಲ, ನನ್ನ ಸ್ವಾಮಿ ನನ್ನ ಪ್ರಭು. ನಿಮ್ಮ ಮಹಿಮೆ ಆಗಲಿ ಎಂದಿಗೂ, ನಿಮ್ಮ ಮಹಿಮೆ ಆಗಲಿ ಎಂದಿಗೂ, ನಿಮ್ಮ ಮಹಿಮೆ ಆಗಲಿ.
ಸ್ವಾಮಿ ಓ ಯೇಸು ನೀನೇ ನನ್ನ ಎಲ್ಲವೂ ನಿಮ್ಮ ಮಹಿಮೆ ಆಗಲಿ ಎಂದಿಗೂ ನಿಮ್ಮ ಮಹಿಮೆ ಆಗಲಿ ಎಂದಿಗೂ ನಿಮ್ಮ ಮಹಿಮೆ ಆಗಲಿ ಎಂದಿಗೂ ನಿಮ್ಮ ಮಹಿಮೆ ಆಗಲಿ ಎಂದಿಗೂ ಆಗಲಿ ಯೇಸು ಮಹಿಮೆ ಆಗಲಿ ಮಹಿಮೆ ಆಗಲಿ ಯೇಸು ಮಹಿಮೆ ಆಗಲಿ ಮಹಿಮೆ ಆಗಲಿ ಯೇಸು ಮಹಿಮೆ ಆಗಲಿ ಮಹಿಮೆ ಆಗಲಿ ಯೇಸು ಮಹಿಮೆ ಆಗಲಿ ಈ ಜೀವನ ನಿಮ್ಮದೇ ಯೇಸು ಇದು ನಿಮ್ಮೊಂದಿಗೆ ನನಗೆ ಸಿಕ್ಕಿತು ಈ ಜೀವ ನಿಮ್ಮದೇ ಯೇಸು ಇದು ನಿಮ್ಮೊಂದಿಗೆ ನನಗೆ ಸಿಕ್ಕಿತು ನನ್ನ ಜೀವನಿಂದ ನಿಮಗೆ ಮಹಿಮೆ ಇದು ನಿಮಗೆ ನಾನು ಅರ್ಪಿಸು ನನ್ನ ಜೀವನಿಂದ ನಿಮಗೆ ಮಹಿಮೆ ಇದು ನಾನು ನಿಮಗೆ ಅರ್ಪಿಸು ಯೇಸು ನೀನು ನನ್ನ ಸಾಕ್ಷಿ ಯೇಸು ನೀನೇ ನನ್ನ ಸತ್ಯ ಯೇಸು ನೀನೇ ನನ್ನ ಸ್ವಾಮಿ ಓ ಯೇಸು ನೀನೇ ನನ್ನ ಎಲ್ಲವೂ ನಿಮ್ಮ ಮಹಿಮೆ ಆಗಲಿ ಎಂದಿಗೂ ನಿಮ್ಮ ಮಹಿಮೆ ಆಗಲಿ ಎಂದಿಗೂ ನಿಮ್ಮ ಮಹಿಮೆ ಆಗಲಿ ಎಂದಿಗೂ ನಿಮ್ಮ ಮಹಿಮೆ ಆಗಲಿ ಎಂದಿಗೂ ಮಹಿಮೆ ಆಗಲಿ ಯೇಸು ಮಹಿಮೆ ಆಗಲಿ 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 ನೀ ಎಷ್ಟೊಂದು ಪ್ರೀತಿ ತೋರಿಸಿದೆಯಾ ಇದು ಎಲ್ಲರಿಗೂ ತಿಳುವುದು ಮುಖ್ಯ ನೀನು ಎಷ್ಟೊಂದು ಪ್ರೀತಿ ತೋರಿಸಿದೆಯಾ ಇದು ಎಲ್ಲರಿಗೂ ತಿಳಿಸೋದು ಮುಖ್ಯ ಈ ಸುಸಮಾಚಾರಿ ನಾನು ಬಯಲು ಪ್ರತಿಯೊಂದು ಮನುಷ್ಯರಿಗೆ ಮುಟ್ಟದು ಈ ಸುಸಮಾಚಾರ ನಾನು ಬಯಲು ಪ್ರತಿಯೊಂದು ಮನುಷ್ಯರಿಗೆ ಮುಟ್ಟದು ಯೇಸು ನೀನೇ ನನ್ನ ಯಶಸ್ಸು ಯೇಸು ನೀನೇ ನನ್ನ ಜೀವನ ಯೇಸು ನೀನೇ ನನ್ನ ಉದ್ಧಾರ ಓ ಯೇಸು ನೀನೇ ನನ್ನ ಎಲ್ಲವೂ ನಿಮ್ಮ ಮಹಿಮೆ ಆಗಲಿ ಎಂದಿಗೂ ನಿಮ್ಮ ಮಹಿಮೆ ಆಗಲಿ ಎಂದಿಗೂ ನಿಮ್ಮ ಮಹಿಮೆ ಆಗಲಿ ಎಂದಿಗೂ ನಿಮ್ಮ ಮಹಿಮೆ ಆಗಲಿ ಎಂದಿಗೂ ಮಹಿಮೆ ಆಗಲಿ ಯೇಸು ಮಹಿಮೆ ಆಗಲಿ 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 Praise the Lord. Hallelujah.
ಇದು ರೆಪ್ಸಿಡಿ ಸಮಯ ವಾಸ್ತವಿಕ ಸಮಯ. ಇವತ್ತು ರವಿವಾರ 2 ಜನವರಿ 2022. ಇವತ್ತಿನ ವಚನವಿದೆ ಆತನ ಮಹಿಮೆಯ ದೇವಾಲಯ. 11 ಕೊರಿಂಥದವರಿಗೆ 3ನೇ ಅಧ್ಯಾಯ 16ನೇ ವಚನ ಹೇಳ್ತಾ ಇದೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಕೆಲವು ಜನರು ದೇವರ ಮಹಿಮೆಯ ಬಗ್ಗೆ ಮಾತನಾಡುವಾಗ ಅವರು ನೋಡಲು ನಿರೀಕ್ಷಿಸುತ್ತಾರೆ. ಬಹುಶಃ ಅವರ ಸಭೆಗಳಲ್ಲಿ, ಅವರ ಕೂಟಗಳ ಸಮಯದಲ್ಲಿ ಅಥವಾ ಅವರ ವೈಯಕ್ತಿಕ ಜೀವನದಲ್ಲಿ ಅವರ ನಿರೀಕ್ಷೆಗಳು ಹೆಚ್ಚಾಗಿ ಧರ್ಮಶಾಸ್ತ್ರದ ತಿಳುವಳಿಕೆಯ ಕೊರತೆಯಿಂದ ಪೂರ್ವಭಾವಿಯಾಗಿರುತ್ತದೆ. ಆದ್ದರಿಂದ ಅವರು ಇಂಥ ಹೇಳಿಕೆಗಳನ್ನು ನೀಡುತ್ತಾರೆ. ಕರ್ತನೇ, ನಿನ್ನನ್ನು ತೋರಿಸು ಮತ್ತು ನಿನ್ನ ಮಹಿಮೆಯು ಈ ಸಭೆಯನ್ನು ಅವಸರಿಸಲಿ. ಈ ಮೂಲಕವಾಗಿ ಅವರು ಹಳೆಯ ಒಡಂಬಡಿಕೆಯಲ್ಲಿ ಇದ್ದಂತೆಯೇ ಕೆಲವು ರೀತಿಯ ಶಾರೀರಿಕ ವೈಯಕ್ತಿಕಗಳನ್ನು ನಿರೀಕ್ಷಿಸುತ್ತಿದ್ದಾರೆ. ಅವರು ತಮ್ಮ ತಲೆಯ ಮೇಲೆ ಅಲೌಕಿಕ ಮೋಡವನ್ನು ಎದುರು ನೋಡುತ್ತಿದ್ದಾರೆ. ಕೋಣೆಯಲ್ಲಿ ಕೆಲವು ಮಿಂಚುಗಳು, ಬಹುಶಃ ಕೆಲವು ಗುಡುಗು, ಆಳವಾದ ಧ್ವನಿ ಇತ್ಯಾದಿ ಕೇಳಿಸುತ್ತದೆ ಎಂದು ಎದುರು ನೋಡುತ್ತಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಶಾರೀರಿಕ ಕ್ಷೇತ್ರದಲ್ಲಿ ಬದುಕಬೇಡಿ. ಹೊರಗಿರುವ ದೇವರ ಮಹಿಮೆಯನ್ನು ಹೇಗಾದರೂ ನೋಡಬೇಕೆಂದು ನಿರೀಕ್ಷಿಸಬೇಡಿ. ಆದ್ದರಿಂದ ನೀವು ಹೇಳಬಹುದು, ಅದ್ಭುತವಾಗಿ ದೇವರು ಇಂದು ನಮ್ಮ ಮಧ್ಯದಲ್ಲಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿದ್ದಂತ ಕೆಲವು ರೀತಿಯ ವ್ಯಕ್ತಿಗಳನ್ನು ನೀವು ಏಕೆ ಹುಡುಕಬೇಕು? ನೀವು ಇಂಥ ಮನಸ್ಥಿತಿಯನ್ನು ಹೊಂದಿರುವುದಾದರೆ ದೇವರು ಏನನ್ನು ಮಾಡುತ್ತಿದ್ದಾನೆಂದು ನಿರೀಕ್ಷಿಸುತ್ತಾ ನೀವು ಜೀವಿಸುತ್ತಿದ್ದೀರಿ. ಇದನ್ನು ಕಡಿಮೆ ಮಹಿಮೆ ಎಂದು ಕರೆಯಲಾಗುತ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 7ನೇ ವಚನ ಹೇಳ್ತಾ ಇದೆ, ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ವ್ಯಕ್ತಪಡಿಸಿದ ಎಲ್ಲಾ ಮಹಿಮೆಯು ಧ್ವನಿ, ಬೆಳಕು, ಅದ್ಭುತ ದೃಶ್ಯಗಳು ಇತ್ಯಾದಿಗಳಾಗಿದ್ದವು. ಈಗ ಇವೆಲ್ಲವೂ ನಿಮ್ಮೊಳಗೆ ಇದೆ. ಮಹಿಮೆಯು ಈಗ ನಿಮ್ಮಲ್ಲಿದೆ. ಅಪೊಸ್ತಲನಾದ ಪೌಲನು ಇದನ್ನು ಸಂಕ್ಷಿಪ್ತವಾಗಿ ಹೇಳುತ್ತಾನೆ. ಅವನು ಹೇಳಿದನು, ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟನೆಗಳಲ್ಲಿ ನಮಗುಂಟು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕೊಲೊಸ್ಸೆ 1ನೇ ಅಧ್ಯಾಯ 27ನೇ ವಚನ ಹೇಳ್ತಾ ಇದೆ, ಕ್ರಿಸ್ತ ಧರ್ಮದ ಮಹಿಮೆಯನ್ನು ಕುರಿತು ಹೇಳುತ್ತದೆ. ನಿಮ್ಮಲ್ಲಿರುವ ಕ್ರಿಸ್ತ ಧರ್ಮದ ಮಹಿಮೆ ಎಂದು ಹೇಳುತ್ತದೆ. ದೇವರ ಮಹಿಮೆಯು ನಿಮ್ಮ ಆತ್ಮದಲ್ಲಿ ನೆಲೆಸಿದೆ. ನೀವು ದೇವರನ್ನು ಹೊತ್ತೊಯ್ಯುವ ಪಾತ್ರರಾಗಿದ್ದೀರಿ. ಈ ರೀತಿಯಾಗಿ ಯೋಚಿಸಿ. ಒಂದು ಸ್ಥಳದಲ್ಲಿ ನಿಮ್ಮ ಉಪಸ್ಥಿತಿ ಇದ್ದರೆ ಆ ಸ್ಥಳದಲ್ಲಿ ದೇವರ ಮಹಿಮೆಯು ಪ್ರಕಟವಾಗುತ್ತದೆ. ಇದು ಪವಿತ್ರಾತ್ಮನ ದೇವಾಲಯವಾಗುವುದರ ಅರ್ಥದ ಭಾಗವಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರ ಮಹಿಮೆಯು ದೇವಾಲಯದಿತ್ತು ಮತ್ತು ಇಂದು ನೀವು ಆ ದೇವಾಲಯವಾಗಿದ್ದೀರಿ. ನೀವು ಆತನ ಮಹಿಮೆಯ ದೇವಾಲಯ. ದೇವರಿಗೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ಪ್ರಾರ್ಥನೆ ಸಮಯ. ಎಲ್ಲರೂ ತನ್ನ ಕೈಗಳನ್ನು ಪರಮೇಶ್ವರ ಕಡೆಗೆ ಎತ್ತಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿ. ಆತ್ಮೀಯ ತಂದೆಯೇ, ನನ್ನ ಆತ್ಮದಲ್ಲಿ ಸಂಪೂರ್ಣವಾಗಿ ನೆಲೆಸಿರುವ ನಿಮ್ಮ ಮಹಿಮೆ ಮತ್ತು ನೀತಿಗಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಉಪಸ್ಥಿತಿಯಿಂದ ನನ್ನ ಲೋಕದ ಮೇಲೆ ಪ್ರಭಾವ ಬೀರಿ ಮತ್ತು ನಿಮ್ಮ ಸೌಂದರ್ಯ, ಪರಿಪೂರ್ಣತೆ, ಕೃಪೆ ನನ್ನ ಸುತ್ತಲಿನ ಎಲ್ಲರಿಗೂ ಎಲ್ಲ ಕಡೆಗೂ ಹರಡಲಿ. ನನ್ನ ಆತ್ಮದ ಅಂತರದಿಂದ ನನ್ನ ಲೋಕವನ್ನು ಅಭಿವೃದ್ಧಿ ಪಡಿಸಲು ನಾನು ಆಶೀರ್ವಾದಗಳನ್ನು ಹೊರತರುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೆನ್. ಇದು ಸಾಕ್ಷಿ ಸಮಯ. My name is Alexandra Sefia Kiyode. I'm 34 years old. I'm from Delta State, Nigeria. May 2020, I was feeling symptoms of malaria, just light dizziness and stuff like that. So I treated malaria normal. But when it didn't seem to get better, I had to treat typhoid. You know, I was treating and suddenly I noticed I became very dizzy. I was getting very weak. I couldn't walk. I was
off balance and stuff. So I went to the hospital. You know, it got to the point I couldn't coordinate myself properly. So I started having spots on my palm, on my feet, but they could not come up with anything, nothing. All the tests came out perfect, normal, everything was fine. You see, to the point I couldn't even walk again. I was now on bed. I couldn't help myself. I couldn't walk normal. I'll be on the bed. I couldn't help myself to the toilet. I couldn't get up. My mom literally did everything for me. So, you know, if at all I try to get up, I'm using my feet, I stagger, bend. Either I'm bending forward or bending backwards. Either I'm bending forward or bending backwards. I was just taking medicine, getting weaker and weaker by the day. It wasn't improved. The medicine, you know, the side effects left me feeling even more terrible. The condition grew worse and worse. I wasn't getting better. And my sister told me about the Healing Stream Life Healing Service that was coming up on September 18, 2020 to the 20th of September. So I was excited. I knew that there was a turnaround. You know, something would definitely happen. So while I was watching the program, my faith was stirred up. One of the ministers said, do what you couldn't do before. The first thing I did was remove my glasses, because I use glasses to, I'm sensitive to light. I removed it. I was still watching. He said, no matter what you are feeling, no matter the pain, he said, do that thing you couldn't do before. I was like, okay, yes, I can do it. I got up from the bed and I started walking. He said it was an evil spirit causing it. It has left you. I saw someone doing that around the room. That devil has left you. In the name of Jesus. When he said it, my head just clicked that, yes, it's really left my mouth. It is happening. I just started shouting, Mommy, Mommy. Something left me. I said, it left my mouth. And you know, they said, testify. I called in. I was so excited. Even the person on the line, you just see the love, the excitement, you know. And I slept fine, without pain, for so long. I slept like a baby. Now I can walk. I can talk. I couldn't talk for long. I can talk. I'm full of joy. You know, I can sit. I couldn't sit for long. Now I'm sitting, I'm here. So I want to say a big thank you to Pastor Chris, my man of God, for this platform. You've changed so many people's lives, and including mine, and I'm very grateful. My family, we are grateful. Thank you so much. I love you so much. Thank you. पवित्र ಎಲ್ಲಕ್ಕಿಂತ ಪವಿತ್ರ ನಮ್ಮ ಪರಮೇಶ್ವರ ಅವನ ಹೆಸರದಾಗಿ ಸಾಮರ್ಥ್ಯತೆ ಎಲ್ಲ ಇದ್ರಾಗಿ ಸಾಮರ್ಥ್ಯ ಚಮತ್ಕಾರ ಇದೆ. You
ಯೋಗ್ಯನು ನಿಮ್ಮ ಹೆಸರು, ನಿಮ್ಮ ಭವ್ಯತೆಯನ್ನು ಆರಾಧನೆ ಮಾಡು. ಅದ್ಭುತ ಪ್ರಭು, ಎಷ್ಟು ಮಹಾನದಿ ನೀವು, ನೀವು ದೇವ್ರು. ಸಾಮರ್ಥ್ಯ ನಿಮ್ಮ ಚಮತ್ಕಾರ, ನಿನ್ನ ಪವಿತ್ರ ಹೆಸರಿಂದ ನಾಚರಿಚಕಿ. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಅದ್ಭುತ ಪ್ರಭು, ಎಷ್ಟು ಮಹಾನದಿ ನೀವು, ನೀವು ದೇವ್ರು. ಸಾಮರ್ಥ್ಯ ನಿಮ್ಮ ಚಮತ್ಕಾರ, ನಿನ್ನ ಪವಿತ್ರ ಹೆಸರಿಂದ ನಾಶ್ಚರ್ಯಚಕಿ. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಪವಿತ್ರ ನೀನೇ ಪ್ರಭು, ಎಲ್ಲ ಸೃಷ್ಟಿ ನಿಂಗೆ ಹೇಳುವೆ ಪ್ರಭು. ಯೋಗ್ಯನು ನಿಮ್ಮ ಹೆಸರು, ನಿಮ್ಮ ಭವ್ಯತೆಯನ್ನು ಆರಾಧನೆ ಮಾಡು. ಅದ್ಭುತ ಪ್ರಭು, ಎಷ್ಟು ಮಹಾನದಿ ನೀವು, ನೀವು ದೇವ್ರು. ಸಾಮರ್ಥ್ಯ ನಿಮ್ಮ ಚಮತ್ಕಾರ, ನಿಮ್ಮ ಪವಿತ್ರ ಹೆಸರಿಂದ ಆಶ್ಚರ್ಯಚಕಿ. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಅದ್ಭುತ ಪ್ರಭು, ಎಷ್ಟು ಮಹಾನದಿ ನೀವು, ನೀವು ದೇವ್ರು. ಸಾಮರ್ಥ್ಯ ನಿಮ್ಮ ಚಮತ್ಕಾರ, ನಿಮ್ಮ ಪವಿತ್ರ ಹೆಸರಿಂದ ನಾಶ್ಚರ್ಯಚಕಿ. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಸ್ತುತಿ ಮಾಡು. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. Praise the Lord. Hallelujah. ತಂದೆ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆರಾಧಿಸಿದ್ದೇವೆ. ಅಪ್ಪ, ನಿಮ್ಮನ ಮೇಲೆ ಕೇಳಿಸ್ತೇವೆ. ನಿಮ್ಮ ಹಾಗೆ ಯಾರು ಇಲ್ಲ. ನೀನು ಉನ್ನತನು. ಈ ಲೋಕವು ನಿನ್ನದಾಗಿದೆ, ಎಲ್ಲ ಆತ್ಮಗಳು ಪ್ರಾಣಗಳು ನಿಮ್ಮದಾಗಿದೆ. ನಾವು ನಿನ್ನ ಕೈ ಕೆಲಸವಾಗಿದ್ದೇವೆ, ನಿಮ್ಮ ಸೃಷ್ಟಿಗಳಾಗಿದ್ದೇವೆ. ಅಪ್ಪ ಕರ್ತನೇ, ನಿನ್ನ ಪ್ರೀತಿ, ನಿನ್ನ ಕರುಣೆ, ನಿನ್ನ ಕೃಪೆಗಾಗಿ ನಿಮಗೆ ಸ್ತೋತ್ರ. ಈ ಸಮಯಕ್ಕಾಗಿ, ಈ ಪ್ರಸನ್ನತೆಗಾಗಿ ದೇವರೇ ನಿಮಗೆ ಸ್ತೋತ್ರ ಮಾಡ್ತೇವೆ. ಅಪ್ಪ ಕರ್ತನೇ, ನಿನ್ನ ವಾಕ್ಯವನ್ನು ತಿಳಿದುಕೊಳ್ಳುವುದಕ್ಕೂ, ನಿನ್ನ ಆತ್ಮನ ಬಗ್ಗೆ ಅರಿತುಕೊಳ್ಳುವುದಕ್ಕೂ, ಅಪ್ಪ ನಿನ್ನ ಆತ್ಮನನ್ನು ಅನುಸರಿಸಿ ನಡೆಯಬೇಕು ದೇವರೇ, ನಿಮಗೆ ಸಹಾಯ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೇ, ನಿನ್ನ ಹೃದಯಗಳನ್ನು ದೇವರೇ ನಿನ್ನ ವಾಕ್ಯಕ್ಕಾಗಿ ತೆರೆದುಕಾದಿದ್ದೇವೆ. ಅಪ್ಪ ಕರ್ತನೇ, ನಮ್ಮಲ್ಲಿ ಕರ್ತನೇ ನಿನ್ನ ವಾಕ್ಯವು ಸಂಪೂರ್ಣವಾದ ಸಂತೋಷವನ್ನ
ನಂಬಿಕೆಯನ್ನು ಕರ್ತನೆ ಹುಟ್ಟಿಸುವಂತದ್ದಾಗಿದೆ ದೇವರೇ, ನಿಮಗೆ ಸ್ತೋತ್ರ. ನಮ್ಮ ಗುರುವಿನ ಮಾತನಾಡಿ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. Hallelujah. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶ್ರೀ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 25ನೇ ವಾಕ್ಯ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 25ನೇ ವಾಕ್ಯ. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಈ ವಾಕ್ಯ ಒಂದು ಕ್ರಿಸ್ತ ನಂಬಿಕೆಯ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಯಾಕಂದ್ರೆ ನಮ್ಮ ಜೀವಿತ ಒಂದು ಸಾದೃಶ್ಯವನ್ನು ಕೊಡುತ್ತೆ. ಏನಂತಂದ್ರೆ, ಜೀವಿತವು ಆತ್ಮನಿಂದ ಬಂದಿದೆ, ಜೀವವು ಆತ್ಮನಿಂದ ಬಂದಿದೆ. ಅದಕ್ಕಾಗಿ ನಾವು ಜೀವಿಸ್ತೇವೆ, ಆತ್ಮನಿಂದ ನಾವು ಜೀವಿಸ್ತೇವೆ. ಆದ್ರಿಂದ ನಾವು ಆತ್ಮನೊಂದಿಗೆ ಆತ್ಮನಲ್ಲಿ ಜೀವಿಸುವವರಾಗಿರ್ಬೇಕು. ಆತ್ಮನ ಅನುಸಾರವಾಗಿ ನಾವು ಜೀವಿಸುವವರಾಗಿರ್ಬೇಕು. ಯಾಕಂದ್ರೆ ನಮ್ಮ ಜೀವಿತನೇ ಒಂದು ಉದಾಹರಣೆನ ಕೊಟ್ಬಿಡುತ್ತೆ, ನಮ್ಮ ಜೀವನ ಕೊಟ್ಬಿಡುತ್ತೆ. ದೇವರು ಆದಮನಿಗೆ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದಾಗ ಅದನ್ನು ಬದುಕುವ ಪ್ರಾಣಿ ಆಗ್ತದೆ. ಆ ಜೀವ ಬಂದಿದ್ದು ದೇವರ ಆತ್ಮನಿಂದ. ಆ ದೇವರ ಆತ್ಮನಿಂದ ಬಂದ ಜೀವಿತವನ್ನ ದೇವರ ಆತ್ಮನಿಗೆ ಅನುಸಾರವಾಗಿ ಇರಬೇಕು ಆ ಜೀವಿತ. ಇನ್ನೊಂದು ಕೆಲವೊಂದು ಪ್ರತಿಗಳಲ್ಲಿ ಬೈಬಲ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ನೋಡುವಾಗ ನ್ಯೂ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಬಂದು ಅದರಲ್ಲಿ ದೇವರ ಆತ್ಮನ ಹಾಗೆ ಬಿಹೇವ್, ದೇವರ ಆತ್ಮನಿಗೆ ಅನುಸಾರವಾಗಿ ವರ್ತಿಸಬೇಕು, ವರ್ತನೆ ಮಾಡಬೇಕು. ವರ್ತನೆ ಮಾಡೋಣ ಅಂತ ಕೆಲವೊಂದು ವರ್ತನೆಗಳು ದೇವರ ಆತ್ಮನಿಗೆ ಮೆಚ್ಚುಗೆ ಆಗಿರುತ್ತೆ, ಕೆಲವೊಂದು ವರ್ತನೆಗಳು ದೇವರ ಆತ್ಮನಿಗೆ ಮೆಚ್ಚುಗೆ ಆಗಿರುವುದಿಲ್ಲ. ನಮ್ಮ ವರ್ತನೆ ದೇವರ ಆತ್ಮನಿಗೆ ಮೆಚ್ಚುಗೆ ಆಗಿರಬೇಕು. ದೇವರ ಆತ್ಮನ ನಡವಳಿಕೆಗಳು ನಮ್ಮ ವರ್ತನೆ ಇದೆ. ಈ ವರ್ತನೆ ದೇವರ ಆತ್ಮನ ನಡವಳಿಕೆಗಳು ಯಾವ ರೀತಿ ನಾವು ನಮ್ಮ ವರ್ತನೆ ಯಾವ ರೀತಿ ಇದೆ? ಸಭ್ಯತೆ ಉಳ್ಳದಾಗಿದೆ. ಸಭ್ಯತೆ ಅಂತ ಹೇಳುವಾಗ ಅದು ಒಂದು ನೈತಿಕವಾದ ಒಂದು ಸಿದ್ಧಾಂತವನ್ನು, ನೈತಿಕತೆಯನ್ನು ಪ್ರಕಟಿಸ್ತದೆ. ನಾವು ಅದು ಒಂದು ರೌಡಿಯ ರೀತಿಯಲ್ಲಿ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ಡೀಸೆನ್ಸಿ ಅಂದ್ರೆ ಒಂದು ಸಭ್ಯತೆ ಅಂದ್ರೆ ಒಬ್ಬ ರೌಡಿಯ ರೀತಿಯಲ್ಲಿ ನಾವು ಪುಟ್ಟರ ರೀತಿಯಲ್ಲಿ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರ ಆತ್ಮನ ನಮ್ಮನ್ನು ನಡೆಸುವ ರೀತಿ, ದೇವರ ಆತ್ಮನ ನಮ್ಮನ್ನು ಗೈಡ್ ಮಾಡುವ ರೀತಿ ಯಾವುದಾದ್ರೆ ಸಭ್ಯತೆ. ಒಬ್ಬ ರೌಡಿಯ ರೀತಿಯಲ್ಲಿ ನಾವು ನಡೆಯೋದಾದ್ರೆ ನಾವು ದೇವರ ಆತ್ಮನಿಂದ ನಡೆಸ್ಕೊಂಡು ಬಂದಿದ್ದೀವಿ. ನಾವು ಸಭ್ಯರಾಗಿ ಜೀವಿಸಬೇಕೆಂದಾಗಿ ದೇವರ ಆತ್ಮನ ಬಯಸ್ತಾನೆ. ದೇವರ ಆತ್ಮನಿಗೆ ದೇವರ ಆತ್ಮನ ಅನುಸಾರವಾಗಿ ನಾವು ನಡೆಯದೆ ಹೋದ್ರೆ, ನಮ್ಮ ವರ್ತನೆ ದೇವರ ಆತ್ಮನ ಅನುಸಾರವಾಗಿ ಇಲ್ಲದೆ ಹೋದ್ರೆ ನಾವು ದೇವರ ಆತ್ಮನಿಂದ ಬಂದಿಲ್ಲ. ನಮ್ಮ ಜೀವ ದೇವರ ಆತ್ಮನಿಂದ ಅಲ್ಲ, ದೇವರ ಆತ್ಮನಿಂದ ನಾವು ಬಂದಿಲ್ಲ. ಹಾಗಾಗುತ್ತೆ. ಒಂದು ಜೀವಿತದ ಒಂದು ಕ್ರಮ ಅನ್ನೋದು ಸಭ್ಯತೆಯಾಗಿದೆ. ಸಭ್ಯತೆ ಅನ್ನೋದು ಒಂದು ಜೀವಿತದ ಒಂದು ಕ್ರಮವಾಗಿ ಇದು ರೂಪುಗೊಂಡಿದೆ. ದೇವರ ಆತ್ಮನ ನಡವಳಿಕೆಗಳಲ್ಲಿ ಇದು ಆಗಿದೆ. ನಾವು ದೇವರ ಜೊತೆಗೆ ಇರುವಾಗ, ಆತನ ಜೊತೆಗೆ ನಾವು ವರ್ಕ್ ಮಾಡುವಾಗ, ನಾವು ಆತನ ಜೊತೆಗೆ ನಡೆಯುವಾಗ ದೇವರ ಕುರಿತು ನಾವು ಹೆಚ್ಚಾಗಿ ಇಟ್ಕೊಳ್ತೇವೆ. ಆತನ ಯಾವ ರೀತಿ ಇದ್ದ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಆತನ ಯಾವ ರೀತಿ ಇದ್ದಾನೆ ಎಂಬುದಾಗಿ ತಿಳ್ಕೊಳ್ತೇವೆ. ನಾವು ಅದೇ ರೀತಿ ಇರಬೇಕೆಂಬುದಾಗಿ ನಾವು ವಿಚಾರಿಸುತ್ತೇವೆ. ದೇವರ ಆತ್ಮನ ರೀತಿಯಲ್ಲಿ ನಾವು ಅದೇ ರೀತಿ, ದೇವರ ಆತ್ಮನೊಂದಿಗೆ ನಾವು ನಡೆಯುವ ಆತ್ಮನ ರೀತಿಯಲ್ಲಿ ನಾವು ಲೋಕದ ಜನರೊಂದಿಗೆ ಇಚ್ಚೋಡಾಗ್ಬಿಟ್ಟು ದೇವರ ಆತ್ಮನಿಂದ ನಾವು ನಡೆಯುವುದಾದ್ರೆ, ದೇವರ ಆತ್ಮನೊಂದಿಗೆ ನಡೆಯುವುದಾದ್ರೆ ಲೋಕದ ಜನರನ್ನ ನೋಡಿ ಕೆಲವು ಸಾರಿ ನಾವು ಯೋಚನೆ ಮಾಡ್ತೇವೆ, ನಮಗಿಂತ ಇವ್ರು ಚೆನ್ನಾಗಿದ್ದಾರಲ್ಲ, ನಮಗಿಂತ ಇವ್ರು ಸಂತೋಷವಾಗಿದ್ದಾರಲ್ಲ ಇಂದಾಗಿ ನಾವು ಆಲೋಚನೆ ಮಾಡ್ತೇವೆ. ದೇವ್ರ ವಾಕ್ಯ ಹೇಳುತ್ತೆ, ಈ ರೀತಿ ನೀವು ಯೋಚನೆ ಮಾಡ್ಬೇಡಿ. ನಾನು ಎಷ್ಟೋ ಕಳ್ಕೊಂತಿದ್ದೀನಿ, ನಾನು ತುಂಬಾ ಮಿಸ್ ಮಾಡ್ಕೊಂತೀನಿ, ಎಷ್ಟೋ ವಿಷಯಗಳು ನಾನು ಮಿಸ್ ಮಾಡ್ಕೋತೀನಿ ಅಂತ ನಾವು ಅನ್ಕೊಳ್ಳೋದಿಲ್ಲ. ಯಾಕಂದ್ರೆ ಲೋಕದಲ್ಲಿ ಒಳ್ಳೇದನ್ನೋದು ಇಲ್ಲ, ದೇವರು ಮಾತ್ರ ಒಳ್ಳೆಯದು. ದೇವರ ಆತ್ಮನ ದೇವರ ಆತ್ಮನಿಂದ ಬರುವುದೆಲ್ಲ ಒಳ್ಳೇದಾಗಿದೆ.
ಆ ಲೋಕದ ಜನರು ಅದನ್ನ ಮಿಸ್ ಮಾಡ್ತಾರೆ. ಆ ಲೋಕದ ಜನರು ಆ ಒಳ್ಳೆತನಗಳನ್ನ ಮಿಸ್ ಮಾಡ್ತಾರೆ. ದೇವರ ಆತ್ಮನಿಂದ ನಡೆಸಿಕೊಂಡು ಬರುವಂತ ನಾವು ಲೋಕದವರ ವಿಷಯವಾಗಿ ನಾವು ಚಿಂತೆ ಮಾಡೋದು ಬೇಡ. ಲೋಕದವರಿಗೆ ಮನಸ್ಸಿಗೆ ಬಂದ ಒಳ್ಳೆಯದು ಅದು ಒಳ್ಳೇದಲ್ಲ. ಉದಾಹರಣೆಗೆ ಕುಡುಕತನ, ಧೂಮಪಾನ ಅಥವಾ ಮಾದಕದ ಸೇವನೆ, ಇವುಗಳೆಲ್ಲ ಆರೋಗ್ಯಕ್ಕೆ ಹಾನಿಕರವಾದಂತಹ ವಿಷಯಗಳು. ಯಾವುದು ಒಳ್ಳೇದಲ್ಲ. ಆದ್ರೆ ದೇವರ ಆತ್ಮನಿಂದ ಒಳ್ಳೆಯದು ಸಿಗೋದು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಈ ಒಂದು ಒಳ್ಳೆ ಕಾರ್ಯಗಳು ನಮ್ಮಲ್ಲಿ ಇರ್ತವೆ. ಆ ಲೋಕದ ಜನರು ಇದನ್ನ ಮಿಸ್ ಮಾಡ್ತಾರೆ. ದೇವರ ಆತ್ಮನಿಂದ ನಡೆಸಿಕೊಂಡು ಬರುವಂತ ನಮಗೆ ನಾವೇನೋ ಮಿಸ್ ಮಾಡ್ತೀವಿ ಅಂತ ಚಿಂತೆ ಬೇಡ. ಅದು ಮೂರ್ಖತನವಾಗುತ್ತೆ. ಲೋಕದ ಜನರ ಜೊತೆ ನಾವು ಜೋಡಾಗಲಿಕ್ಕೆ ಸಾಧ್ಯ ಇಲ್ಲ. ಪರಲೋಕದ ಎಲ್ಲಾ ಕಾರ್ಯಗಳನ್ನ ಲೋಕದ ಕಾರ್ಯಗಳ ಜೊತೆ ಮಿಕ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಉಪಯೋಗವನ್ನು ಇರುವುದಿಲ್ಲ. ಇದ್ರ ಜೊತೆಗಾಗಿ ಇರೋದು ಬೇಡ. ಎರಡನೇದು ಬರುವಾಗ ನಾವು ದೇವರೊಟ್ಟಿಗೆ ವ್ಯವಹರಿಸುವಾಗ ದೇವರ ಆತ್ಮನ ಸಹಾಯದಿಂದ ನಾವು ವ್ಯವಹರಿಸಬೇಕಾಗಿರ್ಬೇಕು. ಕೆಲವರು ದೇವರ ಆತ್ಮ ಅವ್ರಿಗೆ ಕಳ್ಕೊಳ್ತಾರೆ, ಮಿಸ್ ಮಾಡ್ಕೊಳ್ತಾರೆ. ಏನು ಅಂತಂದ್ರೆ ಅವ್ರಿಗೆ ಸಬ್ಕಾನ್ಶಿಯಸ್ ಮೈಂಡ್ ಇಂದ ನಡೆಯೋರಾಗಿದ್ದಾರೆ. ಅವರ ಜೀವಿತ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಆಗಿರುತ್ತೆ. ಒಬ್ಬ ವ್ಯಕ್ತಿ ಒಂದ್ ವಸ್ತುನ ಇಟ್ಕೊಂಡಿರ್ತಾನೆ, ಅದನ್ನ ಮೂವ್ ಮಾಡ್ತಾನೆ ಅಂದ್ರೆ ಅವ್ನ ಸಬ್ಕಾನ್ಶಿಯಸ್ ಮೈಂಡ್ ಇರೋದ್ರಿಂದ ಅದೇ ಪಾಯಿಂಟ್ ಅವ್ನು ಇರ್ತಾನೆ ಹೊರತು ಅವ್ನು ಯಾವ್ದಕ್ಕೆ ಮೂವ್ ಮಾಡ್ಬೇಕು ಅನ್ಸುತ್ತಾನೆ ಆ ಪಾಯಿಂಟಿಗೆ ರೀಚ್ ಆಗಕ್ಕೆ ಸಾಧ್ಯ ಇಲ್ಲ, ಸಬ್ಕಾನ್ಶಿಯಸ್ ಮೈಂಡ್ ಇರೋದ್ರಿಂದ. ಅದೇ ರೀತಿ ದೇವರ ಆತ್ಮನಿಂದ ನಡೆಸ್ಕೊಂಡು ಬರೋ ದೇವರ ಆತ್ಮನೊಟ್ಟಿಗೆ ನಾವು ನಡೆಯುವಾಗ, ದೇವರೊಂದಿಗೆ ನಾವು ನಡೆಯುವಾಗ, ಅದರ ಜೊತೆ ನಾವು ಸಂಬಂಧವನ್ನು ಬೆಳೆಸುವಾಗ ದೇವರ ಆತ್ಮನಿಗೂ ನಮಗೂ ಕನೆಕ್ಷನ್ ಇರುತ್ತೆ. ನಮ್ಮ ಅಶಕ್ತಿಯನ್ನು ನೋಡಿ ಪವಿತ್ರಾತ್ಮನ ತಾನೇ ಮಾತಿರೋದನ್ನ ನಮಗೋಸ್ಕರ ಹೇಳಿಕೊಡುವುದಾಗಿದ್ದಂತಹ ದೇವರ ವಾಕ್ಯ ನಾವು ನೋಡ್ತೇವೆ. ಸತ್ಯವೇದದಲ್ಲಿ ಯಾವತ್ತೂ ಒಬ್ಬ ಪ್ರಜ್ಞೆಯಿಂದ ದೇವರನ್ನ ಆರಾಧನೆ ಮಾಡಿ, ಸಬ್ಕಾನ್ಶಿಯಸ್ ಮೈಂಡ್ ಇಂದ ದೇವರನ್ನ ಆರಾಧನೆ ಮಾಡಬೇಕು ಅಂತ ಹೇಳಿಲ್ಲ. ಬದಲಾಗಿ ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿಯೂ ಸತ್ಯಕ್ಕೆ ತಕ್ಕ ಹಾಗೆ ಅದನ್ನು ಆರಾಧಿಸಬೇಕೆಂದು ಹೇಳಲ್ಪಟ್ಟಿದೆ. ದೇವರ ಆತ್ಮೀಯತೆಯಲ್ಲಿ ಎಚ್ಚರವಾಗಿರಬೇಕೆಂದು ದೇವರ ವಾಕ್ಯವನ್ನು ನೋಡ್ತೇವೆ. ಇನ್ನು ಮೂರನೇದಾಗಿ ಇವಾಗ ದೇವರು ಏನ್ ಕೇಳ್ತಾರೆ ಅಂದ್ರೆ, ಮಗನೇ ನಿನ್ನ ಗಮನ ನನ್ನ ಕಡೆಗಿರ್ಲಿ, ನಿನ್ನ ಮನಸ್ಸನ್ನ ನಿನ್ನ ಹೃದಯವನ್ನು ನನಗೆ ಕೊಡು ಮಗನೇ ಎಂಬುದಾಗಿ ದೇವರು ಕೇಳ್ತಾನೆ. ನಮ್ಮ ಅಟೆನ್ಷನ್ ಅಥವಾ ನಮ್ಮ ಗಮನ, ನಮ್ಮ ಲಕ್ಷ್ಯ ದೇವರ ಕಡೆ. ದೇವರ ಆತ್ಮನ ಕಾರ್ಯಗಳನ್ನ ನಾವು ಹೊಂದಿಕೊಳ್ಬೇಕಂದ್ರೆ ನಮಗೆ ಕಾನ್ಸಂಟ್ರೇಷನ್ ಇರ್ಬೇಕು, ನಮಗೆ ಅಟೆನ್ಷನ್ ಅಲ್ಲಿ ಇರ್ಬೇಕು, ದೇವರ ಕಡೆ ಇರ್ಬೇಕು, ನಮ್ಮ ಮನಸ್ಸು ಕೇಂದ್ರೀಕೃತವಾಗಬೇಕಂದ್ರೆ. ಸಬ್ಕಾನ್ಶಿಯಸ್ ಮೈಂಡ್ ಇದ್ದಾಗ ಈ ಅಟೆನ್ಷನ್ ನಮಗೆ ಸಿಗಲ್ಲ. ಈ ಅಟೆಂಟಿವ್ ಆಗಿ ದೇವರ ಹತ್ರ ನಾವು ಇರ್ಬೇಕು. ನಮ್ಮ ಒಂದು ಗಮನ, ನಮ್ಮ ಒಂದು ಲಕ್ಷ್ಯ ದೇವರ ಕಡೆಗೆ ಇರಬೇಕು. ಒಂದು ನೀರಿನ ಪೈಪ್ ನೀರ್ ಬೇಕು ಎಂದು ವಾಟರ್ ಟ್ಯಾಂಕ್ ಇಂದ ನೀರು ಬರ್ಬೇಕಂದ್ರೆ ನೀರಿನ ಪೈಪ್ ಎಷ್ಟು ಇಂಪಾರ್ಟೆಂಟ್, ದೇವರ ಆತ್ಮನಿಂದ ದೇವರ ಆತ್ಮನ ಕಾರ್ಯಗಳು ನಮ್ಮಲ್ಲಿ ಆಗ್ಬೇಕಂದ್ರೆ ನಮಗೆ ಲಕ್ಷ್ಯ, ಅಟೆನ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬಾ ಮುಖ್ಯವಾಗಿರುತ್ತೆ. ನಾವು ಎಷ್ಟು ದೇವರ ಕಡೆ ಲಕ್ಷ್ಯವಿಟ್ಟು ಮಾತನಾಡು ದೇವರ ಕಡೆ ಲಕ್ಷ್ಯ ಕೊಡ್ತೇವೋ ಅಷ್ಟು ದೇವರಾತ್ಮನ ಫಲಗಳು, ದೇವರಾತ್ಮನ ಕಾರ್ಯಗಳು ನಮ್ಮಲ್ಲಿ ತುಂಬಲ್ಪಡ್ತವೆ. ನಾವು ದೇವರಾತ್ಮನಿಂದ ತುಂಬಲ್ಪಟ್ಟು ಜೀವಿಸ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಆತ್ಮನಿಂದ ತುಂಬಲ್ಪಟ್ಟು ಜೀವಿಸುವಾಗ ದೇವರ ಆತ್ಮನಿಂದ ನಾವು ನಡೀತೇವೆ, ದೇವರ ಆತ್ಮನಿಂದ ನಡೀತೇವೆ, ಕ್ರಿಸ್ತನ ಸ್ವಭಾವವನ್ನು ನಾವು ಪ್ರಕಟಿಸ್ತೇವೆ. ಇದೇ ದೇವರ ಆತ್ಮನ ನಡೆದುಕೊಂಡು ಇನ್ನೊಂದು ಕಡೆ ನೋಡುವಾಗ ದೇವರನ್ನ ಮುಂದಿಟ್ಟು ನಾವು ನೋಡ್ಬೇಕು. ದೇವರನ್ನ ಮೊದಲ ಸ್ಥಾನದಲ್ಲಿ ನಾವು ಇಡಬೇಕು. ದೇವರ ಆತ್ಮನಿಂದ ನಡೆಸ್ಕೊಂಡು ಹೋಗುವಾಗ
ಆತ್ಮನ ಸೆಳೆದುಕೊಂಡು ನಾವು ಇದ್ದೀವಿ. ದೇವರ ಆತ್ಮನ ಬಿಟ್ಟು ನಾವು ಏನು ಮಾಡಲಿಕ್ಕೆ ಆಗುದಿಲ್ಲ. ಒಂದು ನಿರ್ಮೋಚನ ಕಾಂಡ 33ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುವಾಗ ಯೆಹೋವನಿಗೆ ಮೋಶೆ ಹೇಳ್ತಾನೆ, ನೀನೇ ನಮ್ಮ ಮುಂದೆ ಬಂದಿದ್ರೆ ನಾವು ಹೇಗೆ ಹೋಗ್ಲಿಕ್ಕೆ ಸಾಧ್ಯ, ನಾವು ಮುಂದೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ಮೋಶೆ ಹೇಳ್ತಾನೆ. ದೇವರು ನಮ್ಮ ಮುಂದೆ ಬರುವಾಗ, ಆತನು ನಮ್ಮ ಮುಂದೆ ಹೋಗುವಾಗ ನಾವು ಎಲ್ಲ ವಿಷಯಗಳಲ್ಲೂ ಸಕ್ಸಸ್ಫುಲ್ ಆಗ್ತೇವೆ. ದೇವರು ಇಸ್ರಾಯೇಲ್ ಜನರ ಮುಂದೆ ನಡೆದ. ಹಗಲಲ್ಲಿ ಮೇಘಸ್ತಂಭವಾಗಿ, ಈರುಳ್ಳಿ ಅಗ್ನಿಸ್ತಂಭವಾಗಿ ಆತನು ಇಸ್ರಾಯೇಲ್ ಜನರ ಮುಂದೆ ನಡೆದ. ಆದ್ರಿಂದ ಅವರು ಶತ್ರುಗಳನ್ನು ಜಯಿಸ್ಲಿಕ್ಕೆ ಸಾಧ್ಯ ಆಯ್ತು. ವಾಗ್ದಾನ ದೇಶದ ಭೂಮಿಯನ್ನ ತಲುಪಲಿಕ್ಕೆ ಸಾಧ್ಯವಾಯ್ತು. ದೇವರ ಅವರ ಮುಂದೆ ನಡೆದಿಲ್ಲ ಅಂದಿದ್ರೆ, ದೇವರ ಅವರ ಮುಂದೆ ನಡೆದಿಲ್ಲ ಅಂದಿದ್ರೆ ಅವರ ಬಗ್ಗೆ ಏನಾಗ್ತಿತ್ತು ಯಾರಿಗೆ ಗೊತ್ತು. ಸೊ ದೇವರ ಆತ್ಮದಿಂದ ನಡೆಸ್ಕೊಂಡು ಬರುವ ನಾವು ದೇವರನ್ನ ಮುಂದಿರ್ಬೇಕು. ಇನ್ನೊಂದು ಉದಾಹರಣೆನ ಹೇಳಕ್ಕೆ ಇಷ್ಟಪಡ್ತೀನಿ. ಅರಸನಾದ ಸೌಲನು ದೇವರ ಆಲಯಕ್ಕೆ ಬರ್ತಾನೆ, ದೇವರ ಒಂದು ಗುಡಾರಕ್ಕೆ ಬರ್ತಾನೆ. ಯಜ್ಞವನ್ನ ಅರ್ಪಿಸೋದಕ್ಕೆ ಸಮೂಹೆಲ್ಲ ಆವಾಗ ನೆನಪಿಡ್ತಾನೆ. ಅದಕ್ಕಿಂತ ಮುಂಚೆ ಇವನು ಒಳಗಡೆ ಹೋಗ್ಬಿಡ್ತಾನೆ ದೇವರ ಯಜ್ಞ ಕೊಡ್ಲಿಕ್ಕೆ. ತಾನ ಅಂತಾನೆ, ದೇವರ ಆತ್ಮನ ಸಹಾಯ ಇಲ್ಲದೆ ದೇವರ ಕಾರ್ಯಗಳಿದ್ದೀರ. ಆತನ ಮಾಡಿದ ಪ್ರತಿಫಲ ಆತನ ರಾಜ್ಯನೇ ಆತನಿಗೆ ಅರಸುತನೇ ಆತನ ರಾಜನಾಗಿ ಅರಸನಾಗಿ ಆಗಕ್ಕೆ ಮಾಡಿಲ್ಲ ಅಂತ ಆತನಲ್ಲಿ ದುರಾತ್ಮ ಸೇರಿಕೊಂಡಿದ್ದಾರೆ. ಸೊ ನಾವು ದೇವರನ್ನ ಮುಂದಿಟ್ಟು ಜೀವಿಸುವಾಗ ದೇವರ ಆತ್ಮನ ನಮ್ಮನ್ನು ನಡೆಸ್ತಾರೆ. ದೇವರ ಆತ್ಮನಿಂದ ನಾವು ನಡೆಸ್ಕೊಂಡು ಹೋಗುವಾಗ, ದೇವರ ನಮ್ಮ ಮುಂದೆ ನಡೆಯುವಾಗ ನಮಗೆ ಎಲ್ಲ ವಿಷಯಗಳು ಸಕ್ಸಸ್, ಎಲ್ಲ ವಿಷಯಗಳು ವಿಜಯ ಸಿಕ್ಕುವಂತದ್ದಾಗಿದೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ದೇವರು ಯಾವ ರೀತಿ ಏನನ್ನ ಹೇಳ್ತಾರೋ ಅದನ್ನ ಮಾಡ್ಬೇಕು. ನಾವು ದೇವರು ಎಲ್ಲಿಗೆ ಹೋಗಂತಾರೋ ಅಲ್ಲಿಗೆ ಹೋಗ್ಬೇಕು. ದೇವರು ಯಾವ ರೀತಿ ನಡ್ಕೋ ಅಂತ ಹೇಳ್ತಾರೋ ಆ ರೀತಿ ನಾವು ನಡ್ಕೊಳ್ಬೇಕಾಗಿರ್ಬೇಕು. ದೇವರ ಆತ್ಮದಿಂದ ನಾವು ಸಂಪೂರ್ಣವಾಗಿ ತುಂಬಲ್ಪಟ್ಟವರಾಗಿರ್ಬೇಕು. ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇದು ನನ್ನ ಪರ್ಸನಲ್ ಲೈಫ್, ನನ್ನ ವೈಯಕ್ತಿಕ ಜೀವಿತ ಅಂತೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ಅದನ್ನ ಕೊಂಡ್ಕೊಂಡಿದ್ದಾನೆ ನಮ್ಮ ಜೀವಿತ ಕಂಪ್ಲೀಟ್ ಆಗಿ. ಇನ್ನೂ ಹೇಳಕ್ ಬರುದಿಲ್ಲ. ಅರ್ಧ ದೇವ್ರ ಹತ್ರ, ಅರ್ಧ ಲೋಕದ ಹತ್ರ ಇಲ್ಲ ಇರ್ತೀವಿ. 50% ದೇವ್ರ ಹತ್ರ, 50% ಲೋಕದಲ್ಲಿ. ಸಾಧ್ಯನೇ ಇಲ್ಲ ಹೇಳಲಿಕ್ಕೆ. ಲೋಕವನ್ನು ಅದರ ಲೋಕವನ್ನು ಅದರಲ್ಲಿರುವ ಎಲ್ಲವನ್ನು ಪ್ರೀತಿಸುವವನಲ್ಲಿ ತಂದೆಯ ಮೇಲಿನ ಪ್ರೀತಿ ಎಂಬುದಾಗಿ ದೇವರ ವಾಕ್ಯವನ್ನು ನಾವು ನೋಡ್ತೇವೆ. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ನಾವು ಒಂದು ಹೇಳ್ಬೇಕಂದ್ರೆ ನೀರನ್ನ ಕ್ಲೀನ್ ಆಗಿದ್ರೆ ಕ್ಲೀನ್ ವಾಟರ್, ಗಲೀಜಾಗಿದ್ರೆ ಅಶುದ್ಧ ನೀರು, ಚೆನ್ನಾಗಿದ್ರೆ ಶುದ್ಧವಾಗಿದ್ರೆ ಶುದ್ಧ ನೀರು, ಇಲ್ಲಾಂದ್ರೆ ಅಶುದ್ಧ ನೀರು. ಈ ರೀತಿ ನಾವು ಹೇಳ್ತೇವೆ. ಅರ್ಧ ಶುದ್ಧ ಅರ್ಧ ಅಶುದ್ಧ ಆತರ ಹೇಳಕ್ಕಾಗುತ್ತಾ? ಇಲ್ಲ. ಅದೇ ರೀತಿ ನಮ್ಮ ಜೀವಿತನೂ ಕೂಡ ಅರ್ಧ ದೇವರ ಹತ್ರ ಅರ್ಧ ಲೋಕದ ಕಡೆಗೆ ಇರುವಂತದ್ದು ಅಲ್ಲ. ಅದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತ ನಮ್ಮನ್ನ ಕರೆಯಕ್ಕೆ ಕೊಳ್ಳಲ್ಪಟ್ಟಿದ್ದವು. ಯಾವುದೋ ಒಂದು ಪ್ರೈಸಿಗೆ ನಾವು ಕೊಳ್ಳಲ್ಪಟ್ಟಿದ್ದವು. ಆತನ ಜೀವಿತವನ್ನೇ ಕೊಟ್ಟಿದ್ದಾನೆ ನಮಗೋಸ್ಕರ. ಆತನ ಪ್ರಾಣವನ್ನು ಆತನ ರಕ್ತದಿಂದ ನಮ್ಮನ್ನ ಕೊಂಡುಕೊಂಡಿದ್ದಾನೆ. ನಾವು ದೇವರನ್ನ ಲೋಕವನ್ನ ಪ್ರೀತಿಸ್ಲಿಕ್ಕೆ ಒಟ್ಟಿಗೆ ಸಾಧ್ಯ ಇಲ್ಲ. ಲೋಕವನ್ನು ಪ್ರೀತಿಸುವವನಲ್ಲಿ ತಂದೆಯ ಮೇಲೆ ಪ್ರೀತಿ ಇರೋದಿಲ್ಲ ಎಂಬುದಾಗಿ ಭಕ್ತನಾದ ಯೋಹಾನನ ತನ್ನ ಪತ್ರಿಕೆಯಲ್ಲಿ ಬರೀತಾನೆ. ನೋಡುವಾಗ ದೇವರನ್ನ ನಾವು ಪ್ರೀತಿಸುವಾಗ ಲೋಕದ ಮೇಲಿನ ಪ್ರೀತಿ ಇಲ್ದ ಆಗುತ್ತೆ. ನಮ್ಮ ಹತ್ರ 1% ಲೋಕದ ಮೇಲೆ ಪ್ರೀತಿ ಇದ್ರೂ ದೇವರ ಹತ್ರ ಪ್ರೀತಿ 0%. ಅದೇ ರೀತಿನೇ ದೇವರ ಹತ್ರ ಪ್ರೀತಿ 100% ಇದ್ರೆ ಲೋಕದಲ್ಲಿ 0%, ನಾಟ್ 50-50 ಇರ್ಲಿಕ್ಕೆ ಸಾಧ್ಯನೇ ಇಲ್ಲ.
ಅಮೆನ್. ಪ್ರೈಸ್ ಲಾರ್ಡ್. ನಾವು ಲೋಕದಿಂದ ಸಪರೇಟ್, ದೇವರ ಆತ್ಮನ ಮೂಲಕ ನಾವು ತುಂಬಿಸಲ್ಪಡ್ಬೇಕು. ಲೋಕದ ಜೊತೆಗೆ ನಾವು ಜೋಡಾಗಬಾರದು. ಲೋಕದ ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ನಾವು ಇರಬೇಕಾಗಿದೆ ಪ್ರಿಯರೇ. ಲೋಕದೊಳಗೆ ತಿರುಗಿ ನಮ್ಮ ಹೃದಯದ ಯೋಚನೆಗಳಲ್ಲಿ ಕೂಡ ನಾವು ಹೋಗಬಾರದು. ನಾವು ದೇವರ ಆತ್ಮನ ದೇವರ ಕಡೆಗೆ ನಾವು ತಿರುಗಿಕೊಂಡಾಗ ತಿರುಗಿ ನಾವು ಲೋಕದ ಆಶಾಪಾಶಗಳಿಗೆ ಬಿದ್ದು ಹೋಗಬಾರದು ಪ್ರಿಯರೇ. ಯಾಕಂತಂದ್ರೆ ನಾವು ದೇವರನ್ನ ಲೋಕವನ್ನ ಒಟ್ಟಿಗೆ ಸೇವಿಸಲಿಕ್ಕೆ ಸಾಧ್ಯ ಇಲ್ಲ. ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಗೆ ಬಂದಾಗ ಅವರಿಗೆ ಅಡವಿಯಲ್ಲಿ ಶೋಧನೆ ಉಂಟಾಯ್ತು. ಅಲ್ಲಿ ಮನ್ನಾ ದೇವರು ಮನ್ನವನ್ನ ಕೊಟ್ಟು ಆಗ ಮನ್ನವನ್ನ ತಿನ್ನುತ್ತಾನೆ ದೇವರ ಮೇಲೆ ಗುಣಗುಟ್ಟಿದ್ರು ಆ ಜನಗಳು. ಏನಂತಂದು ನಮ್ಗಲ್ಲಿ ಸೌತೆಕಾಯಿ, ಈರುಳ್ಳಿ ಎಲ್ಲ ಸಿಕ್ತಿತ್ತು, ಈ ಮನ್ನ ಅಷ್ಟೇ ಸಿಗ್ತಾ ಇದೆ, ಇಲ್ಲಿ ಐಗುಪ್ತ ದೇಶದಲ್ಲಿ ನಾವು ಚೆನ್ನಾಗಿದ್ವಲ್ಲ ಅಂತ ಗುಣಗುಟ್ಟಿದಾಗ ತಿರುಗಿ ದಾಸತ್ವದೊಳಗೆ ಹೋಗೋದಕ್ಕೆ ಮಾಡಿದ್ರು, ಮನಸ್ಸಿನಲ್ಲಿ ಆಲೋಚನೆ ಮಾಡ್ಕೊಂಡ್ರು. ಅದೇ ರೀತಿ ನಾವು ಲೋಕದ ಕಡೆಗೆ ತಿರುಗಿ ನೋಡುವಾಗ ದೇವರ ಕಡೆಗೆ ಸಿರುವಾಗ್ತೇವೆ. ಅವರು ದೇವರನ್ನ ದೂರ ಆಗಿ ದೇವರನ್ನ ಮರೆತು ದೇವರು ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳನ್ನ ಮರೆತು ಐಗುಪ್ತ ದೇಶದ ಕಡೆಗೆ ತಿರುಗಿ ನೋಡಬೇಕು ಕೇವಲ ಒಂದು ಸೌತೆಕಾಯಿ ದುಡ್ಡಿಗೋಸ್ಕರ. ಅದೇ ರೀತಿ ನಾವು ಈ ಲೋಕದ ಕ್ಷಣಿಕವಾದ ಸಂತೋಷಕ್ಕೋಸ್ಕರ ಲೋಕದ ಕಡೆಗೆ ತಿರುಗಿ ನೋಡಿದ್ರೆ ದೇವರ ಕಡೆಗೆ ಸಿಗುವಾಗ್ತಿರ್ತೇವೆ. ದೇವರ ರಾಜ್ಯದಲ್ಲಿ ನಮಗೆ ಪ್ರವೇಶ ಇರುವುದಿಲ್ಲ. ಅದಕ್ಕೆ ದೇವರ ಆತ್ಮನಿಂದ ನಾವು ತುಂಬಿಸಲ್ಪಡುವವರಾಗಿರ್ಬೇಕು. ಒಂದು ಕೆಟ್ಟ ಮರ, ಹುಳುಕು ಮರ ಒಳ್ಳೆಯ ಹಣ್ಣನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕತ್ತಲಲ್ಲಿ ಅವರು ಬೆಳಕಿಗೆ ಸಂಬಂಧಪಟ್ಟ ಸಂಗೀತ ಗಾಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಆ ಪ್ರಾಡಕ್ಟ್ ಅನ್ನ US ಯಾರಿಗೂ ಗೊತ್ತಿರಲ್ಲ, ಅಷ್ಟು ಕುರುಡು ಜನ ಆಗಿರ್ತಾರೆ. ಆದ್ರೆ ಎಲ್ಲವೂ ಮಾರಾಟ ಆಗಿರೋದು ಪ್ರೀತಿಯ ಹೆಸರಿನಲ್ಲಿ. ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿರಿ, ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿರಿ. Praise the Lord. Hallelujah. ದೇವರು ನನಗೇನೋ ಕೊಟ್ಟಿಲ್ಲ, ನಾನು ಎಷ್ಟೋ ಕೆಲವು ಕ್ರೈಸ್ತ ದೇವ್ರು ನನಗೇನೋ ಕೊಟ್ಟಿಲ್ಲ, ದೇವರಿಂದ ನಾನೇನೋ ಹೊಂದ್ಕೊಂಡಿಲ್ಲ, ನಾನು ಎಷ್ಟೋ ವರ್ಷಗಳಿಂದ ಕ್ರೈಸ್ತನಾಗಿದ್ದೀನಿ, ನನ್ನ ಜೀವಿತ ಯಾವಾಗ ಚೇಂಜ್ ಆಗುತ್ತೆ, ನನ್ನತ್ರ ಏನೂ ಇಲ್ಲ, ನಾನೇನು ಹೊಂದ್ಕೊಂಡಿಲ್ಲಲ್ಲ ಅಂತ ಹೇಳ್ತಾ ಇರ್ತಾರೆ. ಒಂದು ಕತೆ ಹೇಳುವಾಗ ಒಂದು ಒಬ್ಬ ಮೇಡ್ ಏನಿರ್ತಾರೆ, ಕೆಲಸದವಳು ಒಬ್ಬ ಶ್ರೀಮಂತ ವ್ಯಕ್ತಿ ಮನೆಯಲ್ಲಿ ನಿಷ್ಠೆಯಿಂದ ನಂಬಿಕಸ್ಥಿತಿಯಿಂದ ಕೆಲಸ ಮಾಡ್ಕೊಂಡು ಬರ್ತಿರ್ತಾಳೆ ತುಂಬಾ ವರ್ಷಗಳಿಂದ. ಆ ವ್ಯಕ್ತಿ ಅವಳಿಗೆ ಒಂದು ಇದನ್ನ ಕೊಡ್ತಾನೆ, ಪೇಪರ್ ಕೊಡ್ತಾನೆ, ಆಂಟಿ ಇದನ್ನ ತಗೊಳ್ಳಿ ಅಂತ. ಅದನ್ನ ಅವ್ರು ತಗೊಂಡು ಇಟ್ಟಿರ್ತಾರೆ. ಏನ್ ಕೊಟ್ಟಿರ್ಬೋದು ಅಂತ ಏನಾದ್ರು ಯೋಚನೆ ಮಾಡ್ಕೊಂಡು ಏನಾದ್ರು ಗೋಲ್ಡ್ ಅಥವಾ ಏನಾದ್ರು ಕೊಟ್ಟಿರ್ತಾನೆ ಅಂತಂದು ಎಕ್ಸ್ಪೆಕ್ಟ್ ಮಾಡಿರ್ತಾಳೆ. ಆದ್ರೆ ಏನೂ ಸಿಕ್ಕಿರಲ್ಲ. ತುಂಬಾ ದಿನಗಳ ನಂತರ ಆ ವ್ಯಕ್ತಿ ಸತ್ತು ಹೋಗ್ತಾನೆ. ಅದ್ರ ನಂತರನು ಏನೂ ಆಕೆಗೆ ಸಿಕ್ಕಿರಲ್ಲ. ಆಕೆ ಗಂಟು ಮೂಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅವಳ ಹಳ್ಳಿಗೆ ಹೋಗ್ಬಿಡ್ತಾಳೆ. ಒಂದು 6 ತಿಂಗಳ ನಂತರ ವಕೀಲರು ಹುಡುಕೊಂಡು ಅವ್ರ ಮನೆಗೆ ಬರ್ತಾರೆ. ಆ ಕೆಲಸದ ಸರ್ಚ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬಂದಾಗ ಕೇಳ್ತಾರೆ ಆ ವ್ಯಕ್ತಿನ, ನೀನೇನಾ ಈ ವ್ಯಕ್ತಿ ಕೆಳಗೆ ಕೆಲಸ ಮಾಡ್ತಿದ್ದಾಕೆ ಅಂತ ಕೇಳಿದಾಗ, ಹೌದು ಸ್ವಾಮಿ ನಾನೇ ಅಂತ ಹೇಳ್ತಾನೆ. ಆ ವ್ಯಕ್ತಿ ನಿಮ್ಗೆ ಏನಾದ್ರು ಕೊಟ್ರಾ ಅಂತ ಕೇಳಿದಾಗ ಶೌಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೂಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನ್ ಕೊಟ್ಟ ವ್ಯಕ್ತಿ? ನನಗೆ ಯಾವ್ದೋ ಒಂದು ಪೇಪರ್ ಕೊಟ್ಟ ಅಷ್ಟೇ. ಆ ತರ ಅಲ್ಲಿ ಶೌಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ, ಆ ಪೇಪರ್ ಅಲ್ಲಿ ಏನಿದೆ ಓದಿದ್ಯಾ ಅಂತ ಕೇಳಿದಾಗ, ಎಲ್ಲಿದೆ ಅದು ಪೇಪರ್ ಅಂತ ಕೇಳಿದಾಗ,
ಆ ವ್ಯಕ್ತಿ ಮೇಲೆ ನನಗೆ ತುಂಬಾ ಪ್ರೀತಿ ಇತ್ತು, ಅದಕ್ಕೆ ನಾನು ಆ ಪೇಪರ್ನ ನಾನು ಫ್ರೇಮ್ ಮಾಡಿಸಿದೀನಿ ಅಂತ ಫ್ರೇಮ್ ತೋರಿಸ್ತಾಳೆ. ಆ ಫ್ರೇಮ್ ತಗೊಂಡ್ಬಂದು ತೋರಿಸಿದಾಗ ನೋಡಿದಾಗ ಆ ವ್ಯಕ್ತಿ ತನ್ನ ಆಸ್ತಿ ಎಲ್ಲವನ್ನ ಆ ಹೆಂಗಸಿನ ಹೆಸರಿನಲ್ಲಿ ಬರ್ದಿರ್ತಾನೆ. ಅದೇ ರೀತಿ ದೇವರು ಕೂಡ ಕ್ರೈಸ್ತನಿಗೆ ಕೊಟ್ಟಿರ್ತಾನೆ, ಎಲ್ಲವನ್ನ ಕೊಟ್ಟಿರ್ತಾನೆ. ಆದ್ರೆ ನಮಗೆ ದೇವ್ರ ವಾಕ್ಯವನ್ನ ಓದಲಿಕ್ಕೆ ಟೈಮ್ ಇಲ್ಲ. ನಾವು ಎಷ್ಟೋ ಬ್ಯುಸಿ ಆಗಿರ್ತೇವೆ, ನಮ್ಮ ಲೈಫೇ ಬ್ಯುಸಿ ಶೆಡ್ಯೂಲ್ ಆಗ್ಬಿಡುತ್ತೆ. ಆ ರೀತಿ ಆಗುವಾಗ ದೇವ್ರ ವಾಕ್ಯವನ್ನ ನಾವು ಓದಲಿಕ್ಕೆ ಆಗೋದಿಲ್ಲ. ಅದನ್ನ ಓದಿದ್ರೇನೆ ದೇವ್ರು ನಮಗೆ ಹೇಳೋದನ್ನ ನಾವು ಮಾಡ್ಬೇಕು. ದೇವ್ರ ಆತ್ಮನ ನಮಗೆ ಓದು ಅಂತ ಹೇಳ್ತಾನೆ, ಆ ವಾಕ್ಯವನ್ನ ನಾವು ಓದ್ಬೇಕು. ದೇವ್ರ ಆತ್ಮನ ಏನು ಹೇಳ್ತಾರೋ, ಏನ್ ಮಾಡು ಅಂತ ಹೇಳ್ತಾರೋ ಅದನ್ನ ನಾವು ಮಾಡ್ಬೇಕು. ಅದೇ ದೇವರ ಆತ್ಮನಿಂದ ತುಂಬಿಸಲ್ಪಡುವುದು. ದೇವರ ಆತ್ಮನಿಂದ ತುಂಬಿಸಲ್ಪಟ್ಟು ಎಫೆಸದವರ ವಿವರಣೆ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಬುದ್ಧಿಹೀನರಾಗಿ ನಡೆದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿವೆ ಎಂಬುದಾಗಿದೆ. ದೇವರ ಚಿತ್ತ ಏನು? ಕರ್ತನ ಚಿತ್ತವೇನೆಂಬುದಾಗಿ ನಿಮಗೆ ಗೊತ್ತಾ? ದೇವರ ಆತ್ಮನಿಂದ ತುಂಬಿಸಲ್ಪಡುವುದು ದೇವರ ಚಿತ್ತವಾಗಿದೆ. ದೇವರ ಚಿತ್ತವೆಂದರೆ ದೇವರ ಆತ್ಮನಿಂದ ನಡೆಸಲ್ಪಡುವುದು. ದೇವರ ಆತ್ಮನಿಂದ ನಡೆಸಲ್ಪಟ್ಟು ಪರಿಶುದ್ಧರಾಗಿ ಬದುಕುವುದಾಗಿದೆ. ಪ್ರೇರ ದೇವರ ಆತ್ಮನು ನಮ್ಮನ್ನು ತುಂಬಿಸ್ತಾನೆ. ದೇವರ ಆತ್ಮನನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಆ ಆತ್ಮನಿಂದ ತುಂಬಿಸಲ್ಪಡುವವರಾಗಿರ್ಬೇಕೆಂಬುದಾಗಿ ದೇವರ ಚಿತ್ತವಾಗಿ ನಮ್ಮ ಜವಾಬ್ದಾರಿ ಏನು? ದೇವರ ಆತ್ಮನಿಂದ ತುಂಬಿಸಲ್ಪಡುವುದು ನಮ್ಮ ಜವಾಬ್ದಾರಿ, ನಮ್ಮ ಕೆಲಸವಾಗಿದೆ. ದೇವರ ಆತ್ಮನ ಏನ್ ಹೇಳ್ತಾನೋ ಅದನ್ನ ಮಾಡುವುದು ನಮ್ಮ ಕೆಲಸವಾಗಿದೆ. ಆ ಕೆಲಸವನ್ನ ಮಾಡುವಾಗ ದೇವರಿಂದ ನಾವು ಹೊಂದಿಕೊಂಡಿದ್ದನ್ನ ನಾವು ಗ್ರಹಿಸಬಹುದು. ದೇವರಿಗೆ ನಮ್ಗೆ ಏನು ಕೊಟ್ಟಿದ್ದಾನೆ ಅದನ್ನ ನಾವು ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯ. ಮದ್ಯಪಾನ ಮಾಡಿ ಮತ್ತರಾಗ್ಬಿಡ್ರಿ, ಇದರಿಂದ ಪಟ್ಟಿಂಗತನವ ಹೆಚ್ಚುತ್ತದೆ ಎಂಬುದಾಗಿ ವಾಕ್ಯವನ್ನು ನೋಡ್ತೇವೆ. ಆದ್ರೆ ಬದಲಾಗಿ ದೇವರ ಆತ್ಮದಿಂದ ತುಂಬಿಸಲ್ಪಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರ ಆತ್ಮ ಭರಿತರಾಗಿರಿ, ಪವಿತ್ರಾತ್ಮ ಭರಿತರಾಗಿರಿ ಎಂಬುದಾಗಿ. ದೇವರ ಆತ್ಮ ಭರಿತರಾಗಿ ನಾವು ಜೀವಿಸುವಾಗ ನಮ್ಮ ಭಯಗಳು, ನಮ್ಮ ಎಲ್ಲಾ ರೀತಿಯಾದ ಕೊರತೆಗಳು, ನೋವುಗಳು, ಮನುಷ್ಯರ ಕುರಿತಾದ ಎಲ್ಲಾ ಭಯಗಳು ನಮ್ಮನ್ನು ಬಿಟ್ಟು ಹೊರಟೋಗ್ತವೆ. ದೇವರ ಆತ್ಮನ ನಮ್ಮನ್ನ ತುಂಬಿಸುವಾಗ ದೇವರ ಆತ್ಮನ ತುಂಬಿಸಲ್ಪಡೋದು ಯಾವ ರೀತಿ ಅಂದ್ರೆ, ಎಕ್ಸಾಂಪಲ್ ಕೊಡುವಾಗ ಒಂದು ಸಿಮ್ ಕಾರ್ಡ್ ರೀಚಾರ್ಜ್ ಮಾಡೋದ್ ರೀತಿಯಲ್ಲಿ, ರೀಚಾರ್ಜ್ ಮಾಡಲಿದ್ರೆ ಸಿಮ್ ಕಾರ್ಡ್ ವರ್ಕ್ ಆಗಲ್ಲ. ಅದೇ ರೀತಿಯಲ್ಲಿ ದೇವರ ಆತ್ಮನಿಂದ ನಾವು ತುಂಬಿಸಲ್ಪಡುವಾಗಲೇ ನಮ್ಮ ಕಾರ್ಯಗಳು ಬಯಲಿಗೆ ಬರ್ತವೆ. ದೇವರ ಆತ್ಮನ ಕಾರ್ಯಗಳು ಬಯಲಿಗೆ ಬರ್ತವೆ. ಪ್ರೇರೆ ಈಗ ಒಂದು ಬಾಟಲ್ ಅಲ್ಲಿ ನೀರಿದೆ, ಅದ್ರಲ್ಲಿ ಸಕ್ಕರೆ ಹಾಕಿರ್ತೀವಿ ಅನ್ಕೊಳ್ರಿ, ಅದನ್ನ ಶೇಕ್ ಮಾಡಿಲ್ಲ, ಹಂಗೆ ಇಟ್ಟಿದೀವಿ ಅಂದ್ರೆ ಸಕ್ಕರೆ ಸ್ಟಾಪ್ ಆಗುತ್ತೆ ಕೆಳಗೆ. ಅದು ಕುಡಿದಾಗ ಅದ್ರದ್ದು ಸ್ವೀಟ್ನೆಸ್ ಏನೂ ಇದಲ್ಲ. ಅದೇ ರೀತಿಲಿ ನಾವು ದೇವರ ಆತ್ಮ ನಮಗೆ ಕೊಡಲ್ಪಟ್ಟಿರುತ್ತೆ. ದೇವರ ಆತ್ಮನ ಹೇಳಿದ ಕಾರ್ಯಗಳನ್ನ ನಾವು ಮಾಡದಿದ್ರೆ ದೇವರಾತ್ಮನ ಫಲಗಳು, ಅದರ ಸ್ವೀಟ್ನೆಸ್ ಯಾರಿಗೂ ತಿಳಿಯೋದಿಲ್ಲ. ಪ್ರೇರೆ ಆ ರೀತಿ ನಾವು ಇರಬಾರ್ದು. ದೇವರಾತ್ಮನಿಂದ ಸಂಪೂರ್ಣವಾಗಿ ನಾವು ತುಂಬಿಸಲ್ಪಟ್ಟವರಾಗಿರ್ಬೇಕು. ಅದೇ ರೀತಿಯಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಒಂದ್ ಕಡೆ ಒಂದು ವ್ಯಕ್ತಿ ಇದೆ, ದೇವರ ಆತ್ಮನಿಂದ ತುಂಬಿಸಲ್ಪಟ್ರಿ ಅಂತ ಹೇಳುವಾಗ ಒಂದು ಕಂಪನಿಯಲ್ಲಿ ಕೆಲಸ ಇರುತ್ತೆ ಅನ್ಕೊಳ್ಳಿ. ನಿನಗೆ ಒಂದು ಕೋಟಿ ಕೊಡ್ತಾನೆ, ₹1 ಕೋಟಿ ಕೊಡ್ತಾನೆ. ನೀನು ತುಂಬಾ ಜನನ ಸಾಯಿಸ್ಬೇಕು ಅಂತ ಹೇಳ್ತಾರೆ. ಆಗ ನೀನ್ ಹೇಳಿಕ್ಕಾಗುತ್ತೆ, ನನ್ನ ಕಂಪನಿಯಲ್ಲಿ ನನ್ನ ಕೆಲಸ ಅದು ರೀತಿಯಾಗಿದೆ, ಏನ್ ಮಾಡೋದು ನಾನು ಅಂತ ಎಕ್ಸ್ಕ್ಯೂಸ್ ಕೇಳಕ್ ಆಗೋದೇ ಇಲ್ಲ. ನೀನು ಆ ಜಾಬ್ನ ಬಿಟ್ಟು ಹೊರಗೆ ಬರ್ಬೇಕು. ದೇವರ ಆತ್ಮನಿಂದ ನೀವು ತುಂಬಿಸಲ್ಪಟ್ರು. ಸೊ ಆ ರೀತಿಯಾಗಿ ದೇವರ ಆತ್ಮನಿಂದ ನಾವು ತುಂಬಿಸಲ್ಪಡಬೇಕು. ದೇವರ ಆತ್ಮನು ನಿಮಗೆ ಏನ್ ಹೇಳ್ತಾರೋ ಅದನ್ನ ನೀವು ಮಾಡ್ಬೇಕು. ಹಾಗೆ ಮಾಡಿದ್ರೇನೆ ದೇವರು ನಿಮ್ಮನ್ನ ಹೆಚ್ಚಾಗಿ ದೇವರು ಹೆಚ್ಚಿಸ್ತಾರೆ. ಈಗ ಒಂದ್ ಜಾಬ್ ಇರುತ್ತೆ, ಈ ಲಾಟ್ರಿ ಕೊಡ್ತಾನೆ, ಏನ್ ಮ್ಯಾರಿ ಸಂಬಂಧ ದೇವರ ಚಿತ್ತಕ್ಕೆ ವಿರೋಧವಾಗಿ ಅದು ಇರುತ್ತೆ. ಒಂದು ಲಾಟ್ರಿ ಕೊಡ್ತಾನೆ, ಇವರು ನನ್ನ ಮದ್ವೆ ಆಗೋ ಅಂತ. ಆದ್ರೆ ದೇವರ ಚಿತ್ತಕ್ಕೆ ಅದು ವಿರೋಧವಾಗಿರುತ್ತೆ ಅನ್ಕೋ, ಆಗ
ಒಂದು 20 ಸಲ ಥಿಂಕ್ ಮಾಡ್ತೀಯಾ? ಥಿಂಕ್ ಮಾಡಿದಾಗ ಪಾಸ್ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊತೀಯ. ಆ ಜಾಬ್ನ ಬಿಟ್ಬಿಡೋದೇ ನಿನಗೆ ಒಳ್ಳೇದು. ದೇವರ ಚಿತ್ತಕ್ಕೆ ವಿರೋಧವಾಗಿ ಯಾರು ಪ್ರಾರ್ಥನೆ ಮಾಡಕ್ಕೆ ಸಾಧ್ಯ ಇಲ್ಲ. ದೇವರ ಆತ್ಮನು ನಿನಗೆ ಏನ್ ಹೇಳ್ತಾನೋ ಅದನ್ನ ಮಾಡು. ಏನ್ ಮಾತಾಡ್ಬೇಕು, ಯಾವ ರೀತಿ ಇನ್ನು ಎಲ್ಲಿ ಹೋಗ್ಬೇಕು, ದೇವರ ಆತ್ಮನ ಎಲ್ಲಿ ನಡೆಸ್ತಾನ ನೀನು ಅಲ್ಲಿ ಹೋಗು. ದೇವರ ಆತ್ಮನ ನೀನು ಏನ್ ಹೇಳ್ತಾನೋ ಅದನ್ನ ಮಾಡು. ಆಗ ದೇವರ ಆತ್ಮನಿಂದ ಸಂಪೂರ್ಣ ಭರಿತನಾಗ್ತೀಯಾನೆ. ದೇವರ ಆತ್ಮ ಭರಿತನಾಗಿರ್ತೀಯ ನೀನು. ಈ ಲೋಕದವರ ರೀತಿಯಲ್ಲಿ ನೀನು ಇರೋದಿಲ್ಲ. ಶದ್ರಕ್ ಮೇಷಕ್ ಅಬೇದ್ನೆಗೋ ಮಾಡಿದ್ದು, ಅವರಿಗೆ ಬೆಂಕಿ ಕೂಡ ಅವರನ್ನ ಸುಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಬಿಕಾಸ್ ಅವರು ದೇವರ ಆತ್ಮನ ಏನ್ ಹೇಳಿದ್ರೆ ಅದನ್ನು ಮಾಡಿದ್ರು. ಆ 3 ಭಕ್ತರು ನಿನಗೆ ಎಕ್ಸಾಂಪಲ್ ಆಗಿ ನಮ್ಮ ದೇವರು ನಿನಗೆ ಕೊಡ್ತಿದ್ದಾರೆ. ಅವರನ್ನ ನೋಡು. ಬೆಂಕಿಯಲ್ಲಿ ಹಾಕಿದ್ರು ತಮ್ಮ ವಿಶ್ವಾಸವನ್ನ, ತಮ್ಮ ನಂಬಿಕೆನ ಅವರು ಬಿಟ್ಟಿಲ್ಲ. ನಮ್ಮ ನಂಬಿಕೆ ಯಾವ ರೀತಿ ಇದೆ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾವ ರೀತಿ ಯೋಹಾನನ್ನ ಕುದಿಯುವ ಎಣ್ಣೆಯಲ್ಲಿ ಹಾಕಿದ್ರು ಸಿಗುತ್ತಿಲ್ಲ, ಅದನ್ನ ಸಿಂಗಲ್ ಬ್ಲಿಸ್ಟರ್, ಒಂದು ಚಿಕ್ಕ ಬೊಬ್ಬೆ ಇಲ್ಲದ ಹಾಗೆ ಹೊರಗೆ ಬಂದ. ಅದರಲ್ಲಿ ಏನೂ ಹಾನಿ ಸಂಭವಿಸಿಲ್ಲ. ಅದಕ್ಕೆ ಕರೆದ್ರ ವ್ಯಕ್ತಿನ ಆತನನ್ನು ಪದ್ಮೋಸ್ ದ್ವೀಪದಲ್ಲಿ ಹಾಕಿದಾಗ ಆತನಿಗೆ ಫ್ಯೂಚರ್ ದೇವರ ರಾಜ್ಯದ ಬಗ್ಗೆ ತನಗೆ ದರ್ಶನ ಉಂಟಾಯ್ತು. ದೇವರ ಸತ್ಯದ ಆತ್ಮನ ನಮ್ಮನ್ನು ಯೋಹಾನ 16:13 ನೋಡುವಾಗ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ನಮ್ಮ ಭವಿಷ್ಯದ ಬಗ್ಗೆ, ನಮ್ಮ ಮುಂದೆ ಆಗುವಂತ ಸಂಗತಿಗಳನ್ನ ಪರಿಶುದ್ಧ ಆತ್ಮನೇ ನಮಗೆ ದೇವರ ಆತ್ಮನಲ್ಲಿ ತಿಳಿಸಲ್ಪಡುವಾಗ, ದೇವರ ಆತ್ಮನ ತಾನೇ ಸಕಲ ವಿಷಯಗಳಲ್ಲಿ ನಮ್ಮನ್ನ ತಿಳಿಸ್ತಾನೆ. ಒಂದು ಫ್ಯೂಚರ್ ನಮಗೆ ದೇವರ ಆತ್ಮನ ತಾನು ತಿಳಿಸಿ. ಒಬ್ಬ ಪಾಸ್ಟರ್ ಅಥವಾ ಯಾವುದೇ ಬದಲು ಜ್ಯೋತಿಷಿನ ನಮ್ಮ ಆಗಲ್ಲ. ಆದ್ರೆ ದೇವರ ಆತ್ಮನು ತಾನೇ ನಮ್ಮನ್ನ, ಪರಿಶುದ್ಧ ಆತ್ಮನು ತಾನೇ ನಮಗೆ ಸತ್ಯದ ಕಡೆಗೆ ನಡೆಸ್ತಾನೆ. ನಮ್ಮ ಫ್ಯೂಚರ್ ಒಂದು ಆಗುವ ಸಂಗತಿಗಳನ್ನು ತಿಳಿಸ್ತಾನೆ. Amen. Hallelujah. Praise the Lord. ದೇವರ ವಾಕ್ಯಗಳನ್ನು ಸತ್ಯದ ಆತ್ಮನೆಂದರೆ ಪರಿಶುದ್ಧ ಆತ್ಮವನ್ನು ತಿಳಿಸಲಿಕ್ಕೆ ಸಾಧ್ಯ. ದೇವರ ಆತ್ಮನು ಕೇಳಿದ ವಿಷಯಗಳನ್ನ, ತಂದೆಯವರಿಂದ ಕೇಳಿದ ವಿಷಯಗಳನ್ನ ಪವಿತ್ರಾತ್ಮನು ತಾನೇ ನಮಗೆ ಮುಂದಾಗುವ ಸಂಗತಿಗಳನ್ನ ತಿಳಿಸ್ತಾರೆ. ಅದು ಯೋಹಾನನಿಗೆ ಅದು ದರ್ಶನ, ಮುಂದಾಗುವ ಸಂಗತಿಗಳ ಕಡೆಗಾಲದಲ್ಲಿ ಏನಾಗುತ್ತೆ, ಸಭೆ ಯಾವ ರೀತಿ ಇದೆ, ಯಾವ ಸಭೆಗಳಿಗೆ ಯಾವ ರೀತಿ ಬರುತ್ತಿದೆಯೋ ಎಲ್ಲ ವಿಷಯಗಳನ್ನು ಆತ್ಮನು ಯೋಹಾನನಿಗೆ ಪದ್ಮೋಸ್ ದ್ವೀಪದಲ್ಲಿ ಯಾವ ರೀತಿ ತೋರಿಸಿದ್ರು. ದೇವರ ಆತ್ಮನಿಗೆ ತಿಳಿಸಲ್ಪಡುವ ಎಲ್ಲ ವಿಷಯಗಳನ್ನು ಫ್ಯೂಚರ್ ತಿಳಿಸಿಕೊಡ್ತಾ ಇದ್ದಾರೆ. Hallelujah. Praise the Lord. ನಿನ್ನ ಜೀವಿತವನ್ನು ಕತ್ತಲೆಯಲ್ಲಿ ನಡೆಸುತ್ತಾ ಇದೆಯಾ? ನಾನು ಹೇಳಿ ತಿಳ್ಕೊಳ್ತೇನೆ. ನನಗೆ ಏನು ಗೊತ್ತು? ಪಾಸ್ಟರ್ಸ್ ಏನಾದರೂ ದಿನಾಲು ನನಗೆ ಏನು ಮಾಡಬೇಕು ಅಂತ ಹೇಳ್ತಾರಾ? ಇಲ್ಲ. ಭಾರತಕ್ಕೆ ಹೋಗಲು ನನಗೆ ಪಾಸ್ಟರ್ಸ್ ಹೇಳಲಿಲ್ಲ. ನಾನು ಅವರಿಗೆ ಪತ್ರವನ್ನು ಬರೆದೆ. ನಾನು ನಿಮಗೆ ಸತ್ಯ ತಿಳಿದಿದೆ ಅಂತ ನಂಬ್ತೇನೆ. ದೇವರು ನನ್ನೊಂದಿಗೆ ಅಪ್ಪವರಿಂದನೂ ಮಾತನಾಡ್ತಾ ಇದ್ರು ನಾನು ಭಾರತಕ್ಕೆ ಹೋಗಬೇಕು ಎಂಬುದಾಗಿ. ಕೊನೆಗೆ ನಾನು ದೇವರ ಮಾತಿಗೆ ಒಪ್ಪಿ ಅಷ್ಟು ಕ್ರಿಸ್ಗೆ ಒಂದು ಪತ್ರವನ್ನು ಬರೆದೆ. ಇಂಡಿಯಾಗೆ ಹೋಗಬೇಕು ಎಂಬುದಾಗಿ. ಅವರು ನನ್ನನ್ನು ಕಳಿಸಿಕೊಟ್ಟರು. ನನ್ನ ಭವಿಷ್ಯದ ಬಗ್ಗೆ ಯಾರು ಕೇಳ್ತಾರೆ? ನಾನೇ ನನ್ನ ಭವಿಷ್ಯದ ಬಗ್ಗೆ ಕೇಳಬೇಕು ದೇವರ ಹತ್ರ. ನಾನೇ ನನ್ನ ಭವಿಷ್ಯದ ಬಗ್ಗೆ ದೇವರ ಮುಂದೆ ಕೇಳಿಸ್ಕೊಳ್ತಾ ಇದ್ದೆ.
ಆತನು ನಿನಗೆ ತೋರಿಸುತ್ತಾನೆ, ನಿನಗೆ ಆತನು ತೋರಿಸುತ್ತಾನೆ. ಇಡೀ ಲೋಕಕ್ಕೆ ಅಲ್ಲ, ಬದಲಾಗಿ ನಿನಗೆ, ನಿನ್ನ ಪಾಸ್ಟರ್ಗೂ ಅಲ್ಲ, ಬದಲಾಗಿ ನಿನಗೆ. ಅದು ಪಾಸ್ಟರ್ ಇದೆಯಾ? ಇಲ್ಲ. ಅಥವಾ ನೀವೇ ಹೇಳಿ ಏನು ಮಾಡಬೇಕು ಅಂತ ನನ್ನ ಕೇಳಿದಾಗ ನಾವು ಹೇಳೋದು ಪ್ರಾರ್ಥನೆ ಮಾಡಿ ಎಂಬುದು. ಪಾಸ್ಟರ್ ಯಾವಾಗಲೂ ಇದೇ ಉತ್ತರ ಕೊಡು ಇವಾಗ ಯಾಕೆ ಅಂತ ಕೇಳಿದಾಗ, ಯಾಕಂದ್ರೆ ಅದು ಸರಿ ಇದೆ ಉತ್ತರ, ಇದರಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಏನೂ ಇಲ್ಲ ಎಂಬುದಾಗಿ ಹೇಳ್ತೀನಿ. ನಿನ್ನ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಉತ್ತಮ ವ್ಯಕ್ತಿ ನೀನೇ ಆಗಿರ್ತೀಯ ಪ್ರಿಯ ಮಗುವೆ. ನಿನ್ನ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಕೆ ದ ಬೆಸ್ಟ್ ಪರ್ಸನ್ ನೀನೇ ಆಗಿರ್ತೀಯ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಪರಿಶುದ್ಧಾತ್ಮನ ಕಾರ್ಯಗಳನ್ನ ಇನ್ನಿತವಾಗಿ ನಿನ್ನ ನೋಡುವ ಆಗಿರಬೇಕು, ನಂಬರ್ವನಾಗಿ ನಿನ್ನ ನೋಡುವಂತ ಮಿನಿಸ್ಟರ್ನ ನೀನು ನಂಬರ್ವನಾಗಿ ನೋಡುವಂಥದ್ದಾಗಿರಬೇಕು. ದೇವರ ಆತ್ಮನು ತಾನೇ ನೀನು ಎಲ್ಲಿಗೆ ಹೋಗ್ಬೇಕು, ನೀನು ಯಾವ ಸೇವೆ ಮಾಡಬೇಕು, ಯಾವ ಬಿಸಿನೆಸ್ ನೀನು ಯಾರನ್ನು ನೋಡಬೇಕು ಎಂಬುದಾಗಿ ನಿನಗೆ ಪ್ರಕಟ ಮಾಡ್ತಾನೆ. ದೇವರ ವಾಕ್ಯವನ್ನು ನಾವು ಈಗ ನೋಡೋಣ. ಕೀರ್ತನೆಗಳ ಗ್ರಂಥ 32ನೇ ಅಧ್ಯಾಯ 8ನೇ ವಾಕ್ಯ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಿನಗೆ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಿಲ್ಲ. ನಿನ್ನನ್ನು ಉಪದೇಶಿಸಿ ನೀನು ನಡೆಯಬೇಕಾದ ಮಾರ್ಗವನ್ನು ನಿನಗೆ ತಿಳಿಸುವೆನು. ದೇವರ ವಾಕ್ಯ ಸ್ಪಷ್ಟವಾಗಿ ನಾವು ನೋಡ್ತೇವೆ. ದೇವರು ನಮಗೆ ಬೋಧಿಸ್ತಾರೆ. ನಮ್ಮ ಪಾಸ್ಟಿಗೆ ಯಾರಿಗೂ ದೇವರು ಯಾರೋ ಜ್ಯೋತಿಷಿಗಳಿಗೆಲ್ಲ ನಮಗೆ ಬೋಧಿಸ್ತಾನೆ. ನೀವು ಕೆಲವು ಏನಂತಂದ್ರೆ ಸ್ಟುಪಿಡ್ ಪರ್ಸನ್ ರೀತಿ ಆಗ್ಬೇಡಿ. ಯಾರಂದ್ರೆ ನಮ್ಮನ್ನ ಜ್ಯೋತಿಷಿಗಳು ಅಂತ ಹೇಳ್ಕೊಳ್ಳುವಂಥವ್ರು, ಭವಿಷ್ಯ ಹೇಳುವರು ಅಂತ ಹೇಳ್ಕೊಳ್ಳೋರು, ಆ ರೀತಿ ನಾನು ಆಗಬೇಡಿ. ಅವ್ರನ್ನ ಭೇಟಿ ಮಾಡೇ ಇರ್ತೀರಾ. ನಾನು ಎಲ್ಲಾ ಥರದ ವ್ಯಕ್ತಿಗಳನ್ನ ನಾನು ಭೇಟಿ ಮಾಡಿದ್ದೇನೆ. ದೇವರ ವಾಕ್ಯ ಹೇಳುತ್ತೆ, ನಾನು ನಿನ್ನನ್ನು ಉಪದೇಶಿಸಿ ನೀನು ನಡೆಯಬೇಕು ನಿನಗೆ ತಿಳಿಸುವೆನು ಎಂಬುದಾಗಿ ಈ ವಾಕ್ಯದಲ್ಲೇ ನೋಡು. ಹೊಸದಾಗಿ ನಾನು ಹೇಳೋದು ಅವಶ್ಯಕತೆ ಇಲ್ಲ, ಹೊಸದಾಗಿ ಏನು ಇಲ್ಲ ಇದರಲ್ಲಿ ಹೇಳಲಿಕ್ಕೆ. ನಾನು ಒಂದು ವಿಷಯವನ್ನ ತಿಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಏನು ಅಂತಂದ್ರೆ, ನನ್ನ ಒಂದು ವಿಜಯವು ಎಲ್ಲರ ಮೂರ್ಖತ್ವದಿಂದ ಅವಲಂಬಿತವಾಗಿಲ್ಲ ಎಂಬುದಾಗಿ ನಾನು ಅಂತ ಜೀವಿತವನ್ನು ತಿಳಿಯಲು ಇಷ್ಟಪಡ್ತೇನೆ. ಆದರೆ ಒಂದು ದಿನದ ಕೊನೆಯಲ್ಲಿ ನನ್ನ ಜೀವಿತದ ವಿಜಯಕ್ಕೂ ಸೋಲಿಗೂ ಮಾಡಿರ್ತೇನೆ. ಇದರಲ್ಲಿ ಪಶ್ಚಾತ್ತಾಪ ಪಡುವುದಿಲ್ಲ ನಾನು. ನನಗೆ ಅಂತ ಜೀವನ ಬೇಡ. ನಾನು ಕರೀತಾ ಮಾತ್ರ ನನ್ನ ಜೀವಿತ ಸಕ್ಸಸ್ಫುಲ್ ಆಗಿರಲ್ಲ. ಅಂತ ಜೀವನ ನನಗೆ ಬೇಡ. ನಾನೇ ಪೂರ್ತಿಯಾಗಿ ನನ್ನ ಜೀವಿತಕ್ಕೆ ನನ್ನ ಜೀವಿತಕ್ಕೆ ನಾನೇ ಕಂಪ್ಲೀಟ್ ಆಗಿ ಜವಾಬ್ದಾರನು. ದೇವರು ನಾನು ಇನ್ಚಾರ್ಜ್ ಆಗಿ ಇರೋಕ್ಕೆ ಇಷ್ಟಪಡ್ತೇನೆ. ದೇವರು ನನಗೆ ಅಂತ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ನಾನು ನಿನ್ನನ್ನು ಉಪದೇಶಿಸಿ ಮಾರ್ಗವನ್ನು ತಿಳಿಸುವೆನು. ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ನೀನು ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು. ಅಂತಹ ಒಂದು ಒಂದು ವೈಯಕ್ತಿಕ ಸಂಬಂಧವನ್ನು ದೇವರು ನಮ್ಮೊಟ್ಟಿಗೆ ಬೆಳೆಸಲು ಇಷ್ಟಪಡ್ತಾನೆ. ಆ ದಿನಗಳಲ್ಲಿ ಅದು ಅಸಾಧ್ಯವಾಗಿತ್ತು ಅಂತ ಒಂದು ವೈಯಕ್ತಿಕ ಸಂಬಂಧ. ಈ ದಿನಗಳಲ್ಲಿ ನಮ್ಮ ಕ್ರಿಸ್ತನ ಮುಖಾಂತರ ನಮಗೆ ಇದು ಸಾಧ್ಯವಾಗಿದೆ. ದೇವರಿಂದ ಪ್ರಯೋಜನವನ್ನು ಮಾಡಿಕೊಳ್ಳಬಹುದು. ಹಾಲೆಲೂಯಾ. ವಾಕ್ಯವನ್ನು ನೋಡೋಣ. ಅದೇ 32ನೇ ಅಧ್ಯಾಯ 9ನೇ ವಚನದಲ್ಲಿ, ಕುದುರೆಯಂತಾಗಲಿ ಹೆಸರಗತ್ತೆಯಂತಾಗಲಿ ಇರಬೇಡಿರಿ. ಅವುಗಳು ಬಾರು ಕಡಿವಾಣಗಳಿಲ್ಲದೆ ಸ್ವಾಧೀನವಾಗುವುದಿಲ್ಲವಷ್ಟೇ.
ಕುದುರೆಗಳ ರೀತಿಯಲ್ಲಿ ಹೆಸರುಗಟ್ಟೆಗಳ ರೀತಿಯಲ್ಲಿ ಇವುಗಳಿಗೆ ಭಾರಿ ಕಡಿವಾಣದಲ್ಲಿ ಹಾಕ್ತಿದ್ರೆ ಲಗಾಮ್ ಹಾಕ್ತಿದ್ರೆ ಅವು ಸ್ವಾಧೀನವಾಗುವುದಿಲ್ಲ. ಈ ರೀತಿಯಾಗಿ ಆ ರೀತಿ ನೀವು ಇರಬೇಡಿರಿ, ಆ ರೀತಿಯಾಗಿ ನೀವು ಇರಬೇಡಿರಿ. ದೇವರ ಆತ್ಮನಿಂದ ನಡೆಸ್ಕೊಂಡು ಬರೋಕೆ ನಿಮಗೆ ಆಗಿಲ್ಲ ಅಂದ್ರೆ ದೇವರು ಯಾವ ರೀತಿ ನಿಮ್ಮನ್ನು ನಡೆಸ್ತಾನೆ ಕರ್ಕೊಂಡು ಹೋಗಕ್ಕೆ ಆಗೋದಿಲ್ಲ. ನೀವು ದೇವರ ಆತ್ಮನ ನಡೆಸಿಕೊಂಡು ಬರುವುದಾದರೆ ದೇವರ ಆತ್ಮನ ನಡೆಸುವಿಕೆಯಲ್ಲಿ ಆತನ ಜೊತೆಗೆ ನಡೆಯುವುದಕ್ಕೆ ನೀವು ಮನಸ್ಸು ಮಾಡುವುದಾದರೆ ಆತನ ಮೇಲಕ್ಕೆ ತರ್ತಾನೆ, ಆತನ ನಿಮ್ಮ ಮುಂದಕ್ಕೆ ತರ್ತಾನೆ. ನಿಮ್ಮದೇ ಮನಸ್ಸಲ್ಲಿದ್ದರೆ ಆತನ ನಿಮ್ಮ ಮುಂದಕ್ಕೆ ತರಲಿಕ್ಕೆ ಸಾಧ್ಯವಿಲ್ಲ. ಈಗ ನಿಮ್ಮ ಜೊತೆ ಯಾರಾದ್ರೂ ಬರಲಿಕ್ಕೆ ಇಷ್ಟಪಡದೇ ಇದ್ದರೆ ಆ ವ್ಯಕ್ತಿನ ನೀವು ಹೇಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ? ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ ಅಲ್ವಾ? ಆ ರೀತಿ ಈಗ ಒಬ್ಬನೇ ಕರೀತೀರ ಅನ್ಕೊಳ್ಳಿ ಬಾ ಅಂತ, ಆ ರೀತಿ ಹೋಗಿ ಬರ್ತೀನಿ ಜೊತೆಗೆ ಇದ್ದೇ ಇಲ್ಲಪ್ಪ ಅಂತಂದ್ರೆ ಅವ್ರನ್ನ ಹೇಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ? ನೀವು ಅವರು ಬರ್ಲಿಕ್ಕೆ ಇಷ್ಟಪಟ್ಟರೆ ಮಾತ್ರ ನೀವು ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಲ್ಲ. ಅದೇ ರೀತಿ ಕೂಡ ನಮ್ಮನ್ನು ಆತನ ಆತ್ಮನ ಮೂಲಕ ನಡೆಸ್ಕೊಂಡು ಹೋಗುವಾಗ ನಾವು ನಡಿಲಿಕ್ಕೆ ಇಷ್ಟಪಟ್ಟರೆ ಮಾತ್ರ, ನಾವು ನಡಿಲಿಕ್ಕೆ ಬಂದರೆ ಮಾತ್ರ, ನಾವು ನಡಿಲಿಕ್ಕೆ ಮನಸ್ಸು ಮಾಡಿದರೆ ಮಾತ್ರ ಆತನ ಕರ್ಕೊಂಡು ಹೋಗ್ತಾನೆ. ಆತನ ನಮ್ಮನ್ನ ಮುಂದೆ ನಡೆಸ್ಕೊಂಡು ಬರ್ತಾ ಇರ್ತಾನೆ. ಆತನ ಮಾರ್ಗದರ್ಶನ ಕೊಡ್ತಾ ಇರ್ತಾನೆ. ನಾವು ದೇವರ ಆತ್ಮನ ನಡೆಸುವಿಕೆಯಲ್ಲಿ ಬರೆದಿದ್ದರೆ ಎಲ್ಲಿಗೂ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಕುದುರೆಗಳ ಹಾಕಿ ಭಾರತದಲ್ಲಿ ದೇವರ ವಾಕ್ಯವನ್ನು ನೋಡ್ತಾ ಇದ್ವಿ. ಆತನ ಯಾವಾಗಲೂ ನಮ್ಮನ್ನು ಎಳೆದಾಡಿ ಇರಲಿಕ್ಕೆ ಇಷ್ಟಪಡೋದಿಲ್ಲ. ಆತನು ಕರುಣಾಮಯನಾಗಿದ್ದಾನೆ, ಆತನು ಸಾತ್ವಿಕನಾಗಿದ್ದಾನೆ. ಆತನ ಸಾತ್ವಿಕತೆಯಲ್ಲಿ ನಮ್ಮನ್ನು ನಡೆಸ್ಕೊಂಡು ಹೋಗ್ಬೇಕೆಂಬುದಾಗಿ ಬಯಸುವುದಾಗಿದ್ದಾನೆ. ಅದಕ್ಕೋಸ್ಕರ ನಾವು ಕುದುರೆಗಳ ಹಾಗೆ ಹೆಸರುಗಳ ಹಾಗೆ ನಾವಿರೋದು ಬೇಡ. ದೇವರು ಮಾಡೋಣ, ದೇವರು ಏನು ಹೇಳ್ತಾರೆ ಅದನ್ನು ನಾವು ಮಾಡೋಣ, ದೇವರು ಏನು ಹೇಳ್ತಾರೋ ಅದನ್ನು ನಾವು ಮಾಡ್ರಿ. ಬಲಾದಿ ಆತ್ಮನಿಂದ ನಾವು ನಡೆಸ್ಕೊಂಡು ಹೋಗೋಣ, ನಡೆಸ್ಕೊಂಡು ಹೋಗೋಣ. ಆಗ ಜೀವಿತದ ಮುಂದಿನ ಹಂತಕ್ಕೆ ನೀವು ಸಿದ್ಧನಾಗಿರ್ತೀಯ ಮಗನೇ. ಈ ಮಾತಿನ ದೇವ Praise the Lord. Hallelujah. Hallelujah. ಆತನು ದೇವರ ಆತ್ಮನು ನಿಮಗೆ ಪ್ರಸಂಗ ಮಾಡು. ಈ ಪ್ರಸಂಗ ಮಾಡೋದನ್ನು ಪದ ಏನೋ ತುಂಬಾ ಹೆವಿ ಆ ಥರ ಎಲ್ಲ ಇದ್ರ ಬಗ್ಗೆ ನಾನು ಕೂಡ ಸ್ಟಡಿನ ಓದ್ತಾ ಇರುವಾಗ ಒಂದೇ ಒಂದು ಪದದ ಬಗ್ಗೆ ಓದಲಿಕ್ಕೆ 3 ದಿನ ಹಿಡಿಯುತ್ತೆ. ಒಂದು ಪುಸ್ತಕದ ಬಗ್ಗೆ ಓದುವಾಗ ಒಂದು 6 ವರ್ಷ ಹಿಡಿತು ನನಗೆ. ಈ ಪದದ ಅರ್ಥ, ಈ ಪದದ ಬಗ್ಗೆ ನಾನು ಯೇಸು ಸ್ವಾಮಿ ನಾನು ಓದುವಾಗ ಯೇಸು ಸ್ವಾಮಿ ಅಲ್ಲಿ ಸಮುದ್ರದ ತೀರದ ಹತ್ರ ನಡೆಯುವಾಗ ಪೇತ್ರ, ಯಾಕೋಬ, ಆಂದ್ರೆಯ, ನಿಮ್ಮ ಬಳಿ ಸೌತ್ ಬೈಬಲ್ ಇದೆಯಾ? ಸೌತ್ ಬೈಬಲ್ ಅದರಲ್ಲಿ ಪದಗಳ ಅರ್ಥಗಳನ್ನ ಹೀಬ್ರೂ ಮತ್ತು ಗ್ರೀಕ್ನಲ್ಲಿ ನೀಡಲಾಗಿದೆ. ಅದನ್ನು ನೀವು ನೋಡಬಹುದು. ನಿಮ್ಮ ವೈಯಕ್ತಿಕ ಅಧ್ಯಯನಗಳಲ್ಲಿ ಇದನ್ನು ಉಪಯೋಗಿಸಬಹುದು. ಇಲ್ಲಿಂದ ನಾನು ಓದುತ್ತೇನೆ, ಕೇಳಿ. ಬೋಧಿಸು ಎನ್ನುವ ಪದದ ಅರ್ಥ ಟು ಬಿ ಹೆರಾಲ್ಡ್, ಅಫಿಷಿಯೇಟ್ ಆಸ್ ಹೆರಾಲ್ಡ್. ಹೆರಾಲ್ಡ್ ಆಗಿ ಇರಲು, ಹೆರಾಲ್ಡ್ ಆಗಿ ಅಧಿಕಾರ ನಡೆಸುವುದು. ಬೋಧಿಸು ಈ ಪದದ ಅರ್ಥವನ್ನು ನಾನು ವಿವರಿಸುತ್ತೇನೆ, ಒಂದು ವ್ಯಾಖ್ಯಾನವನ್ನು ಕೊಡುತ್ತೇನೆ. ಆಲ್ವೇಸ್ ವಿತ್ ದ ಸಜೆಷನ್ ಆಫ್ ಫಾರ್ಮಾಲಿಟಿ, ಗ್ರಾವಿಟಿ ಅಂಡ್ ಅನ್ ಅಥಾರಿಟಿ ವಿಚ್ ಮಸ್ಟ್ ಬಿ ಲಿಸನ್ ಟು ಆ್ಯಂಡ್ ಒಬೇ. ಇದನ್ನು ನನಗಾಗಿ ನಾನು ಮುರಿದಿದ್ದೇನೆ. ಹೇಗೆ?
ನಾನು ಮುರಿದೆ ಎಂಬುದಾಗಿ ನೋಡುವಾಗ, ಬೋಧಿಸು ಅಂದರೆ ನೀನು ಒಂದು ವಾರೆಂಟ್ ಅನ್ನು ಹೊಂದಿದ್ದಿ, ಜಾಮೀನು ರಹಿತ ವಾರೆಂಟ್ ಅನ್ನು ಹೊಂದಿದ್ದಿ. ಬೋಧಿಸುವುದರ ಬಗ್ಗೆ ಸತ್ಯವೇದವು ಈ ರೀತಿ ಯಾವತ್ತೂ ಹೇಳುವುದಿಲ್ಲ. ಯಾಕಂದ್ರೆ ಬೋಧನೆ ಎನ್ನುವುದು ಶಕ್ತಿ ಉಳ್ಳದಾಗಿದೆ. ಬೋಧಿಸುವುದನ್ನುವುದು ನನ್ನ ಮನಸ್ಸಿನಲ್ಲಿ ನಾನು ಗ್ರಹಿಸಿದ್ದು ಒಂದು ಜಾಮೀನು ರಹಿತ ವಾರೆಂಟ್ ಅನ್ನು ಹೊಂದಿದ್ದೇನೆ. ನನಗೆ ಬೋಧಿಸಿದರೆ ನೀನು ನನ್ನ ಬೋಧನೆಯನ್ನು ಕೇಳಲೇಬೇಕು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಾನು ಜಾಮೀನು ರಹಿತ ವಾರೆಂಟ್ ಅನ್ನು ಹೊಂದಿದ್ದೇನೆ. ಏನು ಇದರ ಅರ್ಥ? ನನಗೆ ನಿನ್ನ ಆತ್ಮವನ್ನು ಕತ್ತಲೆಯಿಂದ ಹೊರಗೆ ತೆಗೆದು ಬೆಳಕಿನ ಕಡೆಗೆ ಸೇರಿಸುವ ಹಕ್ಕು, ಅಧಿಕಾರ ಇದೆ. ನಿನ್ನ ಸ್ಥಿತಿಯನ್ನು ಮಾಡಬಲ್ಲೆ, ನಿನ್ನ ಸ್ಥಿತಿಯನ್ನು ಬದಲಾಯಿಸಬಲ್ಲೆ. ನಿನಗೆ ಬೇರೆ ಆಯ್ಕೆನೇ ಇಲ್ಲ. ಹಲ್ಲೆಲೂಯಾ. ನಿನ್ನನ್ನು ಕತ್ತಲೆಯಿಂದ ಬೆಳಕಿಗೆ ಬಲವಂತವಾಗಿ ಆದರೂ ನಡೆಸಲು ನನಗೆ ಅಧಿಕಾರ ಇದೆ. ಒಂದು ನೆನಪಿಡಿ, ನೀನು ಯಾವಾಗಲೂ ದೇವರು ಪ್ರೀಚ್ ಮಾಡು, ದೇವರು ನಿನಗೆ ಬೋಧಿಸು ಎಂದು ಹೇಳುವಾಗ ಒಂದು ನೆನಪಿಡಿ, ಯೇಸು ಸ್ವಾಮಿ ಹೇಳಿದ್ದು, ಪರಲೋಕ ಭೂಲೋಕಗಳಲ್ಲಿಯೂ ಎಲ್ಲಾ ಕಡೆಯೂ ನನಗೆ ಎಲ್ಲಾ ಅಧಿಕಾರವು ಕೊಡಲ್ಪಟ್ಟಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದು. ಆದ್ದರಿಂದ ಆತನು ಹೇಳಿದ ರೀತಿಯಲ್ಲಿ ಬೋಧಿಸು, ಪರಲೋಕ ಮತ್ತು ಭೂಲೋಕದ ಅಧಿಕಾರದಿಂದ ನೀನು ಬೋಧಿಸು ಎಂಬುದಾಗಿ. ಯಾಕಂದ್ರೆ ಯೇಸು ಸ್ವಾಮಿ ಕೂಡ ಅಧಿಕಾರವಿದ್ದವನ ರೀತಿಯಲ್ಲಿ ಬೋಧನೆ ಮಾಡ್ತಿದ್ದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಧಿಕಾರದಿಂದ ಬೋಧಿಸು ಎಂಬುದಾಗಿ ಅರ್ಥ. ಆತನ ಅಧಿಕಾರದ ವಿರುದ್ಧವಾಗಿ ಯಾರು ನಿಂತಾರು? ಯಾರು ಬರ್ಲಿಕ್ಕೆ ಸಾಧ್ಯ? ನೀನು ಬಹಳ ಶಕ್ತಿಯುಳ್ಳ ವ್ಯಕ್ತಿ, ನೀನು ಬಹಳ ಶಕ್ತಿಯುಳ್ಳ ವ್ಯಕ್ತಿ. ನಾವು ಇದನ್ನು ಉಪಯೋಗಿಸುವುದು ಬರೀ ಹಣಕಾಸು ಅಭಿವೃದ್ಧಿ ಈ ಕಾರ್ಯಗಳಿಗಾಗಿ. ನಾವು ನಮ್ಮನ್ನು ತಿದ್ದಿಕೊಳ್ಳುವ ಸಮಯ ಈಗಾಗಲೇ ಬಂದಿದೆ. ಬೋಧಿಸುವುದು ಅಂದರೆ ಏನು? ನಾನ್ ಬೇಲಿಯಬಲ್ ವಾರೆಂಟ್ ಅಂದರೆ ಏನು? ಇದನ್ನು ಸುಲಭವಾಗಿ ಮಾಡಬಹುದು. ಇದು ಬಹಳ ಸುಲಭ. ನೀನು ದೇವಾಲಯಕ್ಕೆ ಬಾ ಅಂದರೆ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಅಥವಾ ಒಂದು ಗ್ರಹಿಕೆಯಲ್ಲಿ ಹೇಳು. ನಾನು ಹೇಳುತ್ತಿದ್ದೇನೆ, ಆ ವ್ಯಕ್ತಿಗೆ ಹಕ್ಕಿಲ್ಲ, ಆದರೂ ಆತನು ಬರಬೇಕು. ಈ ರೀತಿ ಆಲೋಚನೆ ಮಾಡುವಾಗ ಶಕ್ತಿ, ದೇವರ ಒಂದು ಶಕ್ತಿ ಬಿಡುಗಡೆ ಆಗುತ್ತದೆ. ನೆನಪಿಡಿ, ಒಂದು ನಿಯಮವಿದೆ. ದೇವರ ವಾಕ್ಯವನ್ನು ನಾವು ನೆನಪಿನಲ್ಲಿ ಇಡಬೇಕು. ಆ ವಾಕ್ಯವನ್ನು ನಾವು ಗ್ರಹಿಸುವುದರಿಂದ, ಅದನ್ನು ಜ್ಞಾಪಕ ಮಾಡುವುದರಿಂದ ಮತ್ತು ಧ್ಯಾನಿಸುವುದರಿಂದ ಆ ವಾಕ್ಯವು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ. ಆ ವಾಕ್ಯವು ಕಾರ್ಯ ಮಾಡುವಾಗ ನಮ್ಮ ಜೀವಿತದಲ್ಲಿ ಬದಲಾವಣೆಗಳು ಆಗುತ್ತವೆ. ಒಂದು ಸಾರಿ ನೀನು ವಾಕ್ಯವನ್ನು ಧ್ಯಾನಿಸಿದರೆ ಮತ್ತು ಒಂದು ಗ್ರಹಿಕೆಯಿಂದ ಒಂದು ವಾಕ್ಯವನ್ನು ಒಬ್ಬ ವ್ಯಕ್ತಿಗೆ ನೀನು ಹೇಳಿದರೆ, ಆ ವ್ಯಕ್ತಿಗೆ ಹೇಳುವಾಗ ಆತನಿಗೆ ಹಕ್ಕು ಇಲ್ಲ, ಆದರೂ ಅವನು ನನಗೆ ಕಿವಿ ಕೊಡಬೇಕು ಮತ್ತು ಆ ವ್ಯಕ್ತಿ ದೇವರ ಕಡೆಗೆ ತಿರುಗಿಕೊಳ್ಳುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಯೇಸು ನನ್ನನ್ನು ಹಿಂಬಾಲಿಸು ಅಂದನು. ಈ ಜನರು ಅವರನ್ನು, ಯೇಸು ಸ್ವಾಮಿ ಯಾರನ್ನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದರೋ ಅವರನ್ನು ಜನರೆಲ್ಲ ಹಿಂಬಾಲಿಸಿದರು. ಇದೆಲ್ಲ ಹೇಗೆ ಆಯಿತು ಎಂದು ನಾನು ಆಲೋಚಿಸುವಾಗ ಯೇಸು ಸ್ವಾಮಿ ಹೇಳಿದ್ದು, ನನ್ನನ್ನು ಹಿಂಬಾಲಿಸು. ಇದು ತುಂಬಾ ಸುಲಭವಾಗಿ ತೋರುತ್ತದೆ. ಉಪವಾಸ ಮಾಡು, ಪ್ರಾರ್ಥನೆ ಮಾಡು, ಇವುಗಳಲ್ಲಿ ಏನೂ ಆಗಲಿಲ್ಲ. ಯೇಸು ಹೇಳಿದ್ದು ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ಆತನು ಯೇಸು ಸ್ವಾಮಿ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದಾಗ ಆ ಇಬ್ಬರು ಹಿಂಬಾಲಕರು ಮೊದಲನೇ ಆತ್ಮ ಗೆಲ್ಲುವವರಾದರು. ಹೇಗೆಂದರೆ ಅವರು, ನಾವು ಕ್ರಿಸ್ತನನ್ನು ಸಂಧಿಸಿದೆವು, ಕ್ರಿಸ್ತನನ್ನು ನಾವು ನೋಡಿದೆವು, ಈತನೇ ಬರಬೇಕಾದ ಕ್ರಿಸ್ತನು, ಈತನೇ ಬರಬೇಕಾದ ಮೆಸ್ಸಿಯನ್ ಎಂಬುದಾಗಿ ಸಾರಿ ಹೇಳುತ್ತಿದ್ದರು ಯೇಸು ಕ್ರಿಸ್ತನ ಬಗ್ಗೆ. ಯೇಸು ಕ್ರಿಸ್ತನು 3.5 ವರ್ಷ ತನ್ನ ಸೇವೆಯ ಎಲ್ಲಾ ಕಾರ್ಯಗಳನ್ನು ಮುಗಿಸಿದನು. 17 ವರ್ಷದಿಂದ ನಾನು ಇನ್ನೂ ಎಷ್ಟು ಮುಗಿಸಿದ್ದೇನೆ? ಇನ್ನೂ ನಾನು ಕಲಿಯುತ್ತಿದ್ದೇನೆ. ಸ್ಟಿಲ್ ಐ ಆಮ್ ಲರ್ನಿಂಗ್. ನಾನು ತುಂಬಾ ಶಕ್ತಿವಂತನು, ಬಲವಂತನು. ನೀನು ದೇವರಾತ್ಮನಿಂದ ತುಂಬಿಸಲ್ಪಟ್ಟಿಲ್ಲ ಅಂದ್ರೆ ಈ ಒಂದು ದೇವರ ಕಾರ್ಯಗಳು ನಿನ್ನ ಮನಸ್ಸಿಗೆ ಬರುವುದಿಲ್ಲ. ನೀನು ಇದನ್ನು ನೆನಪಿನಲ್ಲಿ ಉಪಯೋಗ ಮಾಡುವುದಿಲ್ಲ. ಇದು ನಿನ್ನ ಸಹಜ ಜೀವನವನ್ನು ಜೀವಿಸ್ತಾ ಇರುತ್ತಿಲ್ಲ. ನಿನ್ನಲ್ಲಿ ಏನೂ ಇಲ್ಲ ಎಂಬುದಾಗಿ ನೀನು ಯೋಚಿಸುತ್ತಿ. ಆದರೆ ಇದನ್ನು ಚಾರ್ಮ್ ಆಗಿ ಮಾಡಬೇಡ, ಚಾರ್ಮ್ ಆಗಿ ಉಪಯೋಗ ಮಾಡು. ಯೇಸುವಿನ ಶಿಷ್ಯರು ದೆವ್ವಗಳನ್ನು ಓಡಿಸುವಾಗ ಮತ್ತು ಕೈಗಳನ್ನಿಟ್ಟಾಗ, ಎಲ್ಲರ ಮೇಲೆ ದೇವರಾತ್ಮನು ಇಳಿದು ಬರುವಾಗ, ಒಬ್ಬ ವ್ಯಕ್ತಿ ಹಣ ಕೊಡುತ್ತೇನೆ, ಈ ವಾರ ನನಗೂ ಕೊಡು ಎಂಬುದಾಗಿ ಹೇಳುವಾಗ ಆ ವ್ಯಕ್ತಿಯನ್ನು ಜ್ಞಾಪಕ ಮಾಡಿಕೊಳ್ಳಿರಿ.
ಈ ವರಗಳು ಹಣಕ್ಕೆ ಮಾರಾಟ ಆಗುತ್ತೆಯೋ? ದೇವರ ವರಗಳು ಹಣಕ್ಕೆ ಕೊಂಡುಕೊಳ್ಳಬಹುದು? ಆಲೋಚನೆ ಮಾಡ್ರಿ. ಅದಕ್ಕೆ ಇದನ್ನ ಹಣಕ್ಕೆ ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಅಧಿಕಾರ ಬಂದು ಕಾರ್ಯ ಮಾಡೋದು ಯಾವಾಗ ಅಂದ್ರೆ ಇಲ್ಲಿ ಈ ಅಧಿಕಾರ ಇಲ್ಲಿ ಕಾರ್ಯ ಮಾಡುತ್ತೆ. ಯಾಕಾಗಿ ಅಂದ್ರೆ ಒಂದು ಉದ್ದೇಶಕ್ಕಾಗಿ ದೇವರ ಒಂದು ಉದ್ದೇಶಕ್ಕಾಗಿ ಈ ಒಂದು ಅಧಿಕಾರ ಕೊಡಲ್ಪಟ್ಟಿದೆ. ಈ ಅಧಿಕಾರ ಕೊಡಲ್ಪಟ್ಟ ಉದ್ದೇಶಕ್ಕಾಗಿ ಇದು ಕಾರ್ಯ ಮಾಡುತ್ತೆ. ಅದು ಅಧಿಕಾರ ಕೊಡಲ್ಪಟ್ಟಲ್ಲಿ ಈ ಅಧಿಕಾರ ಕೆಲಸ ಮಾಡುವುದು ಯಾವಾಗ ಅಂದ್ರೆ ನೀನೊಬ್ಬ ವ್ಯಕ್ತಿಯನ್ನ ರಕ್ಷಿಸ್ಬೇಕು, ಒಬ್ಬ ವ್ಯಕ್ತಿಯ ಆತ್ಮವನ್ನ ರಕ್ಷಿಸಬೇಕು ಅಂತ ನೀನು ಬಯಸುವಾಗ ಆ ವ್ಯಕ್ತಿಯ ಆತ್ಮನನ್ನು ರಕ್ಷಿಸಬೇಕೆಂಬುದಾಗಿ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಳ್ಳುವಾಗ ಆ ಒಂದು ದೇವರ ಅಧಿಕಾರ ನಿನ್ನಲ್ಲಿ ಬಂದು ನಿನ್ನ ಬಾಯ ಮೂಲಕ ದೇವರ ವಾಕ್ಯವನ್ನು ನುಡಿಸುತ್ತಿದೆ. ನೀನು ಆ ವ್ಯಕ್ತಿಯನ್ನ ರಕ್ಷಿಸೋ ಅವಶ್ಯಕತೆ ಇಲ್ಲ, ಬರೇ ಟರ್ನ್ ಮಾಡಿದ್ರೆ ಸಾಕು ಅನ್ಕೊಂಡ್ರೆ ನೀನು ಅವನ ಮದುವೆ ಆಗುವುದು. ಆದರೂ ಈ ಒಂದು ಅಧಿಕಾರ ನಿನ್ನಲ್ಲಿ ವರ್ಕ್ ಆಗಲ್ಲ, ಕೆಲಸ ಮಾಡೋದಿಲ್ಲ. ಕೆಲವರು ಹೇಳುತ್ತಾರೆ ನಾವು ಯಾರ ಹೃದಯವನ್ನಾದರೂ ಬದಲಾಯಿಸಬಹುದು. ಸ್ವೀಟ್ ಹಾರ್ಟ್ನ ಹೃದಯವನ್ನು ಬದಲಾಯಿಸಬಹುದಾ ಎಂದಾಗಿ. ಎಲ್ಲರೂ ಕಾರ್ಯಗಳನ್ನು ಎತ್ತುತ್ತಾ ಆತನನ್ನು ದೇವರನ್ನು ಮಹಿಮೆಪಡಿಸೋಣ. ಸ್ವಲ್ಪ ಕ್ಷಣ ಕಾಲ ಆತನನ್ನ ದೇವರನ್ನು ಆರಾಧಿಸೋಣ, ನಿರಾಶೆ ದೇವರನ್ನು ಆರಾಧಿಸೋಣ. Hallelujah. Hallelujah. Praise you, Jesus. Thank you, Father, Almighty God. Praise you, Father. Praise you, Jesus. Thank you, Father. Hallelujah. Thank you, Holy Spirit. Praise you, Jesus. Thank you, Father. ಕರ್ತನೇ ನಿಮ್ಮನ್ನು ವಂದಿಸ್ತೇವೆ, ಕರ್ತನೇ ನಿಮ್ಮನ್ನು ಪಡಿಸ್ತೇವೆ ಸ್ವಾಮಿ. Hallelujah. 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 Thank you, Jesus. Thank you, Father. Thank you, Almighty God. Thank you, Holy Spirit, Lord. ಅಪ್ಪ ನಿನ್ನ ಆತ್ಮನ ಕಾರ್ಯಗಳನ್ನು ನಿನ್ನ ಸ್ವಾಮಿ. Hallelujah. 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 Thank you, Jesus. Thank you, Father. Thank you, Almighty God. Thank you, Holy Spirit, Lord. ಅಪ್ಪ ನಿನ್ನ ಆತ್ಮನ ಕಾರ್ಯಗಳನ್ನು ನಿನ್ನ ಆತ್ಮನನ್ನು ನಡೆಸಿಕೊಂಡು ನಿನ್ನ ಆತ್ಮನ ಅನುಸಾರವಾಗಿ ನಡೆಯುವಂತೆ ದೇವರೇ ಸಹಾಯ ಮಾಡಿದೆ. ಸ್ತೋತ್ರ, ವಂದನೆ ತಂದೆ. ಅಪ್ಪ ನಿನ್ನ ಪ್ರೀತಿಗಾಗಿ ಸ್ವಾಮಿ, ನಿನ್ನ ವಾಕ್ಯವನ್ನು ನಮಗೆ ಬೋಧಿಸಿದಕ್ಕಾಗಿ ನಿಮಗೆ ವಂದನೆ ಸ್ವಾಮಿ. ನೀನೆಂಥ ಅದ್ಭುತ ಸ್ವರೂಪನಾಗಿದೆ ರಾಜ. ಕರ್ತನೆ ವಂದನೆ ತಂದೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಈ ಕಾರ್ಯಕ್ರಮವನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿದ್ದೀರಾ? ಈ ಕ್ಷಣ ನೀವು ಕ್ರಿಸ್ತನಿಗಾಗಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಕ್ಕೆ ನೀವು ಸಿದ್ಧರಾಗಿದ್ದೀರಾ? ನೀವು ಕ್ರಿಸ್ತನನ್ನು ಕರ್ತನಾಗಿಯೂ ರಕ್ಷಕನಾಗಿಯೂ ಸ್ವೀಕರಿಸುತ್ತಿದ್ದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ. ಪವಿತ್ರಾತ್ಮನು ನಿಮ್ಮ ಜೀವಿತದಲ್ಲಿ ಇಲ್ಲದ ಹೋದರೆ ನೀವು ಸ್ವತಂತ್ರರಾಗಿ ಜೀವಿಸಲು ಸಾಧ್ಯವಿಲ್ಲ. ಇದು ಒಂದು ಅಪರಾಧವಾಗುತ್ತದೆ. ಹಾಗಾಗಿ ಕ್ರಿಸ್ತ ಯೇಸುವನ್ನು ಯಾರು ನಿಮ್ಮ ರಕ್ಷಕನಾಗಿ ಒಡೆಯನಾಗಿ ಸ್ವೀಕರಿಸುತ್ತಿದೆಯೋ ಅವರು ನನ್ನೊಟ್ಟಿಗೆ ನನ್ನನ್ನು ದಯಮಾಡಿ ನಾನು ಹೇಳಿಕೊಡುವ ಪ್ರಾರ್ಥನೆಯನ್ನು ಮಾಡಿರಿ. ನಾನು ಕ್ರಿಸ್ತ ಯೇಸುವನ್ನು ನಂಬುತ್ತೇನೆ. ಆತನು ದೇವರ ಕುಮಾರನು. ಆತನು ನನ್ನನ್ನು ರಕ್ಷಿಸಲು ಶಿಲುಬೆ ಮೇಲೆ ಬಲಿಯಾದನು. ಆತನನ್ನು ತಂದೆಯು ಮೂರನೇ ದಿನದಲ್ಲಿ ಸತ್ತವರದಿಂದ ಎಬ್ಬಿಸಿದನು. ಆತನು ನಿತ್ಯವೂ ಜೀವಿಸುವವನಾಗಿದ್ದಾನೆ. ಈ ದಿನ ನಾನು ನಿನ್ನ ಬಾಯಿಂದ ಯೇಸು ಕ್ರಿಸ್ತನು ಜೀವಿಸುವ ದೇವರ ಕುಮಾರನು ಹಾಗೂ ನನ್ನ ಕರ್ತನು ಮತ್ತು ನನ್ನ ರಕ್ಷಕನು ಎಂದು ಅರಿಕೆ ಮಾಡುತ್ತೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ನನ್ನ ನಂಬಿಕೆಯಿಂದ
ನಿತ್ಯ ಜೀವವನ್ನು ಹೊಂದುತ್ತೇನೆ ಎಂದು ಅರಿಕೆ ಮಾಡುತ್ತೇನೆ. ವಂದನೆ ಕರ್ತನೆ, ನನ್ನ ಆತ್ಮವನ್ನು ರಕ್ಷಿಸಿದ್ದಕ್ಕಾಗಿ ವಂದನೆ ಸ್ವಾಮಿ. ನನ್ನ ರಕ್ಷಕನನ್ನಾಗಿ ಒಡೆಯನನ್ನಾಗಿ ಕರ್ತನನ್ನಾಗಿ ಸ್ವೀಕರಿಸಿದರೆ ಅವರೆಲ್ಲರ ಜೀವಿತದಲ್ಲಿ ನನ್ನ ಪವಿತ್ರಾತ್ಮನ ಕಾರ್ಯಗಳು ನಡೆಯಲಿ. ದೇವರಾತ್ಮನ ಹೆಚ್ಚಾಗಿ ಅವರನ್ನು ತುಂಬಿಸಿ ಬಲಪಡಿಸಿ ನಡೆಸು. ಅವರ ರಕ್ಷಣೆಯ ಯಾವಾಗಲೂ ಕರ್ತನೆ, ರಕ್ಷಣೆಯ ಮಾರ್ಗವು ಯಾವಾಗಲೂ ಪೂರ್ತಿಯಾಗಿ ಅವರನ್ನು ಕಾಯ್ತಾ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕರ್ತನಾದ ದೇವರು ಇರಬೇಕಾಗಿರುವ ಎಲ್ಲ ಜ್ಞಾನವನ್ನು, ಬಲವನ್ನು, ಆಶೀರ್ವಾದವನ್ನು ನೀನು ಕೊಟ್ಟು ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದೆ ತಂದೆ ದೇವರೇ, ಆಮೆನ್. Praise the Lord, hallelujah. God bless you everyone. Thank you. ಈ ಸಮಯವಾಗಿದೆ ನಿಮ್ಮ ದಶಮಾಂಶವನ್ನು, ನಿಮ್ಮ ಕಾಣಿಕೆಯನ್ನು, ನಿಮ್ಮ ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ಮತ್ತು ನೀವು ಒಬ್ಬ ನಾನು ಬಯಸುವುದಿಲ್ಲ ಈ ವಿಷಯವನ್ನು ನಾವು ಯಾವಾಗಲೂ ನೀವು ಕಲಿಸಬೇಕೆಂದು. ಜ್ಞಾನವನ್ನು ಎಷ್ಟು ಸಲ ಕಲಿಸಬೇಕಾಗುತ್ತದೆ. ನೀವು ದಶಮಾಂಶವನ್ನು ಕೊಡದಿದ್ದರೆ ನೀವು ಬಡತನದ ರಸ್ತೆಯಲ್ಲಿದ್ದೀರಿ. ನೀವು ಕೇಳುತ್ತಿದ್ದೀರಾ? ಈ ದಶಮಾಂಶವನ್ನು ಕೊಡದಿದ್ದರೆ ಆಲ್ರೆಡಿ ನೀವು ಬಡತನದಲ್ಲಿ ಸಿಕ್ಕಾಕೊಂಡಿದ್ದೀರಿ. ಪೂರ್ತಿಯಾಗಿ ನೀವು ಬಿದ್ದು ಹೋಗಲು ಟೈಮ್ ಹಿಡಿಯುವುದಿಲ್ಲ. ಪಾರ್ಟ್ನರ್ಶಿಪ್ ಮಾಡದಿದ್ದರೆ ನೀವು ಮುಂದೆ ಹೋಗುವ ರಸ್ತೆಯನ್ನು ಮುಚ್ಚುತ್ತಿದ್ದೀರಿ. ಕೇಳುತ್ತಿದ್ದೀರಾ? ಜ್ಞಾನವಂತರಾಗಿರಿ. ನಿಮ್ಮ ಪೇಮೆಂಟ್, ನಿಮ್ಮ ಸ್ಯಾಲರಿಯಿಂದ ನಿಮ್ಮ ಮನೆ ನಡೆಯುವುದಿಲ್ಲ. ನಿಮ್ಮ ಮನೆಯು ಪರಮೇಶ್ವರನಿಂದ ನಡೆಸಲ್ಪಡುವುದು. Praise the Lord. ಈ ಸಮಯ ದಶಮಾಂಶ ಪಾರ್ಟ್ನರ್ಶಿಪ್ ಬೀಜವನ್ನು, ವಿಶೇಷ ಬೀಜವನ್ನು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಾವು ಕಾಯನ್ನು ನನ್ನ ಜೀವ ನಿನ್ನಲ್ಲಿ, ನನ್ನ ಶಕ್ತಿ ನಿನ್ನಲ್ಲಿ, ನನ್ನ ಆಸೆ ನಿನ್ನಲ್ಲಿ ಪ್ರಭು. ನಿನ್ನಲ್ಲಿ ನನ್ನ
ಪ್ರಾರ್ಥನೆ ಮಾಡುತ್ತೇವೆ ಕಾಣಿಕೆಗೋಸ್ಕರ ಮತ್ತು ದಶಮಾಂಶಕ್ಕೋಸ್ಕರ ಧನ್ಯವಾದ ಹೇಳುತ್ತೇವೆ. ಪರಮೇಶ್ವರರೇ, ನಿಮ್ಮ ಬುದ್ಧಿಗೋಸ್ಕರ, ನಿಮ್ಮ ಜ್ಞಾನಕ್ಕೋಸ್ಕರ, ನಿಮ್ಮ ಅನುಗ್ರಹಕ್ಕೋಸ್ಕರ ಮತ್ತು ನಮಗೆ ಅವಕಾಶಕ್ಕೋಸ್ಕರ ನಮ್ಮ ವಾಕ್ಯದ ಮೂಲಕ ನಾವು ದಶಮಾಂಶವನ್ನು ನಮ್ಮ ಕಾಣಿಕೆಗಳನ್ನು ಕೊಟ್ಟಿದ್ದೇವೆ, ಪಾರ್ಟ್ನರ್ಶಿಪ್ ಕೊಟ್ಟಿದ್ದೇವೆ. ನಿಮ್ಮ ವಾಕ್ಯದ ಪ್ರಕಾರ ಹೆಚ್ಚಾದ ಬೆಳೆಯನ್ನು ನಾವು ಪಡೆಯುತ್ತೇವೆ ಯೇಸುವಿನ ನಾಮದಲ್ಲಿ. ನೀವು ತುಂಬುತ್ತಾ ತುಳುಕುತ್ತಾ ಇರುವಂತೆ ನಮ್ಮ ಮಡಿಲಲ್ಲಿ ಸುರಿಯುತ್ತಿದ್ದಾರೆ. ಪ್ರಭು, ನಿಮ್ಮ ಮನುಷ್ಯರಲ್ಲ, ನಮ್ಮ ಹಣವನ್ನು ನೀವು ಇಟ್ಟುಕೊಳ್ಳುತ್ತೀರಿ. ನಿಮಗೆ ನಮ್ಮ ಹಣದ ಅವಶ್ಯಕತೆ ಇಲ್ಲ. By your word you get your own word. Thank you, Father. ನಾವು ಕಾಂತಿಗಳ ಮೇಲೆ ನಿಮ್ಮ ಆಶೀಸ್ನ ಆಹ್ವಾನ ಮಾಡುತ್ತೇವೆ. ಬೆಳವಣಿಗೆಗೆ ಮತ್ತು ನಿಮ್ಮ ರಾಜ್ಯದ ವಿಸ್ತಾರಕ್ಕಾಗಿ ಯೇಸುವಿನ ನಾಮದಲ್ಲಿ ಆಮೆನ್. Praise the Lord. ಇಲ್ಲದಿದ್ದರೆ ಕ್ರೈಸ್ ಎಂಬೆಸ್ಲಿ ಇಂಡಿಯಾ ಫಸ್ಟ್ ಲೈವ್ ಆಪ್ ಪ್ಲೀಸ್ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿರಿ. ನೀವು ವಾಟ್ಸ್ಆಪ್ ನಲ್ಲಿ ಇದ್ದೀರಿ, ಕಿಂಗ್ ಚಾಟ್ ನಲ್ಲಿ ಇಲ್ಲದಿದ್ದರೆ the Lord. Hallelujah. ಅದಾದ ಮೇಲೆ ನಮಗೆ 23 ಆನ್ಲೈನ್ ಚರ್ಚ್ಗಳಿವೆ ಮತ್ತು ನಾವು ಆಶೆ ಮಾಡುತ್ತೇವೆ ನಮ್ಮ ಮೆಂಬರ್ ತರ ನೀವು ನಮ್ಮ ಜೊತೆ ಜೋಡಿಸಲ್ಪಡಬೇಕು. ನಮ್ಮ ಪ್ರತಿಯೊಬ್ಬ ಮೆಂಬರು 2 ಸೆಂಟರ್ಗಳನ್ನು ಮಾಡಬೇಕೆಂದು ನಾವು ಬಯಸುತ್ತೇವೆ. 2 ಸೆಂಟರ್ ನಾವು ಅವರನ್ನು ರಿಕಗ್ನೈಸ್ ಮಾಡುವರಾಗಿದೆ. ಇಷ್ಟೊಂದು ಭಾಷೆಗಳಲ್ಲಿ ಚರ್ಚ್ಗಳಿವೆ. ಏನು ಭಾಷೆಗಳಲ್ಲಿ 14 ಭಾಷೆಗಳು ನಮ್ಮ ಚಿಲ್ಡ್ರನ್ ಚರ್ಚ್ಗಳಿವೆ. ಹಾಗೆ ಪ್ರತಿಯೊಂದು ಭಾಷೆಯಲ್ಲಿದೆ. ಪ್ರತಿಯೊಬ್ಬರ ಹತ್ತಿರ ನೀವು ಹೋಗಬಹುದು. ಪೂರ್ತಿ ಭಾರತದಲ್ಲಿ ನೀವು ಜ್ಞಾನವನ್ನು ಹೇಳಬಹುದು. ಯೇಸುಸ್ವಾಮಿಯ ಬಗ್ಗೆ ಪ್ರಚಾರವನ್ನು ಮಾಡಬಹುದು. ಇವುಗಳನ್ನು ಉಪಯೋಗಿಸಿರಿ. ನಿಮಗೆ ಈ ಭಾಷೆಯನ್ನು ಉಪಯೋಗಿಸದೇ ಇರಬಹುದು. ಇನ್ಫ್ಯಾಕ್ಟ್ ಕ್ಯೂಡರ್ ಮೂಕರಿಗೋಸ್ಕರ ನಮ್ಮ ಹತ್ರ ಚರ್ಚೆ ಮೂಲಕ ಭಾರತದ ಪ್ರತಿಯೊಂದು ವ್ಯಕ್ತಿ ಹತ್ತಿರ ನಾವು ನಮ್ಮ ಜೊತೆ ಜೋಡಿಸಲ್ಪಡ್ರಿ. ಪ್ರೈಸ್ ದ ಲಾರ್ಡ್. ಎದ್ದು ನಿಂತುಕೊಳ್ಳೋಣ. ಪರಮೇಶ್ವರಿಗೆ ಧನ್ಯವಾದವನ್ನು ಹೇಳೋಣ. ನಮ್ಮ ಕೈಗಳನ್ನು ಎತ್ತಿಕೊಂಡು ಪರಮಪಿತನ ಪ್ರೀತಿ, ಯೇಸುಸ್ವಾಮಿಯ ಅನುಗ್ರಹ ಮತ್ತು ಪರಿಶುದ್ಧಾತ್ಮನನ್ನು ನಮ್ಮ ಜೊತೆ ಯಾವಾಗಲೂ ಇರುವುದು ಯೇಸುವಿನ ನಾಮದಲ್ಲಿ ಆಮೆನ್. ನಿಜವಾಗಲೂ ಶುಭ ಕೃಪೆ ನನ್ನ ಹಿಂಬಾಲಿಸುವುದು. ನಮ್ಮ ಸದಾಕಾಲವೂ ನನ್ನ ಮಂದಿರದಲ್ಲಿ ವಾಸಿಸುವೆನು ಯೇಸುವಿನ ನಾಮದಲ್ಲಿ ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಸಂತೋಷವಾಗಿ